Hi students, this is Chandrakant Arkeri, Assistant Professor, Department of Commerce, First Grade Women's College, Bailhongal. Dear students, ಇದು 4ನೇ ಸೆಷನ್ನು. ಈ ಸೆಷನ್ನಲ್ಲಿ ನಾವು ಮತ್ತೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದ್ದು ಇದು 5 ಮಾರ್ಕ್ಸ್ ಕ್ವಶನ್ನು 2015ರಲ್ಲಿ ಬಂದಿದ್ದು. The following figures relate to the manufacture of electric fans for 3 months ending 31/12/2014. Completed stock on 1st October 2014 nil. Completed stock on 31st December 2014 20,250. Stock of raw materials 1st October 2014 55,000. Stock of raw materials on 31st December 2014 53,500. Factory wages 72,500. Indirect wages 82,500. Materials purchased 1,12,500. The number of fans manufactured during 3 months was 3,000 and sales was 4,50,000. Prepare a simple cost sheet. Dear students, ಪ್ರಾಬ್ಲಮ್ ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೀವು ಒಂದ್ಸಲ ಅದನ್ನ ತೆರವಾಗಿ ಓದಿದ ನಂತರ ಏನು ಕೊಟ್ಟಿದ್ದಾರೆ ಅಂತ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕಂಪ್ಲೀಟೆಡ್ ಸ್ಟಾಕ್ ಅಂತಂದ್ರೆ ಫಿನಿಶ್ಡ್ ಸ್ಟಾಕ್. ಇದು 3 ಮಂತ್ಸ್ ಡಾಟಾ ಕೊಟ್ಟಿದ್ದಾರೆ, ಅದನ್ನ ನೋಡಿ ನೀವು ರೆಡಿ ಕಾಸ್ಟ್ ಶೀಟ್ ಅನ್ನ ರೆಡಿ ಮಾಡಬೇಕು. ದೆನ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ನಂತರ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಡಾಟಾ ಬೇಸ್ ಮೇಲೆ ಯಾವ ರೀತಿ ನೀವು ಕಾಸ್ಟ್ ಶೀಟ್ ರೆಡಿ ಮಾಡಬೇಕು ಅಂತ ವಿಚಾರ ಮಾಡಿ ನಂತರ ನೀವು ಸೊಲ್ಯೂಷನ್ ಅನ್ನ ಮಾಡಬೇಕು. ಈಗ ನಾವು ಸೊಲ್ಯೂಷನ್ ಅನ್ನ ನೋಡೋಣ. ಓಕೆ, ಸೊ ಕಾಸ್ಟ್ ಶೀಟ್ ಫಾರ್ ದ ಪೀರಿಯಡ್ 31/12/2014. ಡೈರೆಕ್ಟ್ ಮೆಟೀರಿಯಲ್ಗೆ ಸಂಬಂಧಪಟ್ಟಂತೆ ಏನು ಕೊಟ್ಟಿದ್ದಾರೆ? ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ದಾರೆ, ಅದು ಎಷ್ಟಿದೆ? 55,000 ಇದೆ. ಸೊ ಸ್ಟಾಕ್ ಎಷ್ಟಿದೆ? 55,000. ನಂತರ ಆಡ್ ಪರ್ಚೇಸ್ ಆಫ್ ರಾ ಮಟೀರಿಯಲ್, ದಟ್ ಈಸ್ 1,12,500. ಓಕೆ, ನಂತರ 55,000 ಪ್ಲಸ್ 1,12,500 ನೀವು ಆ್ಯಡ್ ಮಾಡಿದ್ರಿ 1,60,500 ಬರುತ್ತೆ. ನಂತರ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ 53,500 ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಯು ಆರ್ ಮೈನಸಿಂಗ್ ಫ್ರಮ್ 1,67,500. Then actual material consumed is 1,14,000. Actual material is consumed is 1,13,000. 1,14,000. So then direct wages 52,500. Sorry, closing stock of raw materials is 53,500. Then you have minus that from 1,67,500. Material consumed is 1,14,000. So direct wages ಎಷ್ಟು ಕೊಟ್ಟಿದ್ದಾರೆ? 72,500 ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ 72,500 ಕೊಟ್ಟಿದ್ದಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ. ಅದಕ್ಕೆ ನೀವೇನು ಮಾಡಿದ್ರಿ? ಇದನ್ನ ಮೆಟೀರಿಯಲ್ ಕನ್ಸ್ಯೂಮ್ಡ್ ಪ್ಲಸ್ ಡೈರೆಕ್ಟ್ ವೇಜಸ್ ಅನ್ನು ಆ್ಯಡ್ ಮಾಡಿದ ನಂತರ ನಿಮಗೇನು ಬಂತು? ಪ್ರೈಮ್ ಕಾಸ್ಟ್. ದ ಪ್ರೈಮ್ ಕಾಸ್ಟ್ ಈಸ್ 1,86,500. ದೆನ್ ಇನ್ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾರೆ. ಇನ್ಡೈರೆಕ್ಟ್ ವೇಜಸ್ 82,500. ಅದನ್ನು ನೀವೇನು ಮಾಡಿದ್ರಿ? ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ಹೆಡ್. ಇಂಡೈರೆಕ್ಟ್ ವೇಜಸ್ ಅಂತಂದ್ರೆ ಕಮ್ಸ್ ಅಂಡರ್ ಫ್ಯಾಕ್ಟ್ರಿ ಓವರ್ಹೆಡ್. ಓಕೆ, ಅದನ್ನು 82,500. ಸೊ 1,00,000 ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಮಾಡಿದ್ರಿ ಅಂತಂದ್ರೆ ವರ್ಕ್ ಕಾಸ್ಟ್ ಬರುತ್ತೆ. ದೆನ್ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಬಗ್ಗೆ ಏನೂ ಡಾಟಾ ಅನ್ನೋ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ? ಇದನ್ನು 0 ಅಂದರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಈ ಫಾರ್ಮೆಟ್ ಅಂತೇಳಿ ನಾನು ಹಾಕಿರ್ತೀನಿ 0. ದೆನ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು 2,69,000. ವರ್ಕ್ ಕಾಸ್ಟು. ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ನಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಏನಪ್ಪ ಅಂತಂದ್ರೆ ಫಿನಿಶ್ಡ್ ಸ್ಟಾಕ್ ಓಪನಿಂಗ್ ಮತ್ತು ಕ್ಲೋಸಿಂಗ್ ಇದೆ. ಓಪನಿಂಗ್ 0 ಇದೆ, ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ? ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 0. ದೆನ್ ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ 2,69,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 20,250. 20,250. ಕಂಪ್ಲೀಟೆಡ್ ಸ್ಟಾಕ್ ಆನ್ 31 December 2014 ಕೊಟ್ಟಿದ್ದಾರೆ ನೋಡ್ರಿ. ಅಲ್ಲಿ 20,250 ನೀವೇನು ಮಾಡಿದ್ರಿ? ಮೈನಸ್ ಮಾಡಿದ್ರಿ. ನಂತರ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂತು, ದಟ್ ಈಸ್ 2,48,750. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅದು ಏನೂ ಕೊಟ್ಟಿಲ್ಲ, ಅದು 0 ಇದೆ. ನಂತರ ಕಾಸ್ಟ್ ಆಫ್ ಸೇಲ್ಸು 2,40,750.
ಸೊ ಸೇಲ್ಸ್ ಕೊಟ್ಟಿದ್ದಾರೆ 4,50,000, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿದ್ರಿ. 4,50,000 ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದ್ರಿ ಅಂತಂದ್ರೆ ಪ್ರಾಫಿಟ್ ಬರುತ್ತೆ, ಅದು 2,12,050. ಸೊ ದಿಸ್ ಇಸ್ ದ ಸಿಂಪಲ್ 5 marks ಪ್ರಾಬ್ಲಮ್. ಓನ್ಲಿ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ರಾ ಮಟೀರಿಯಲ್ ಅನ್ನ ಓಪನಿಂಗ್ ಮತ್ತು ಕ್ಲೋಸಿಂಗ್ ಅನ್ನ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ನಂತರ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ನಂತರ ಫಿನಿಶ್ಡ್ ಗೂಡ್ಸ್ ಅನ್ನ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗೆ ಥೆರೋಲಿ ನಿಮಗೆ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡುವಾಗ ಗೊತ್ತಿತ್ತು ಅಂತಂದ್ರೆ ಈ ಪ್ರಾಬ್ಲಮು 5 minutes ನಲ್ಲಿ ನೀವು ಮುಗಿಸಿ ಆನ್ಸರ್ ಅನ್ನ ಕಂಡು ಹಿಡಿಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು 2016 5 ಮಾರ್ಕ್ಸಿನ ಕ್ವಶನ್ಸು. ಇದನ್ನ ನಾನು ಬಿಡಿಸಿಲ್ಲ, ಬರೀ ಹಿಂಟ್ಸ್ ಕೊಡ್ತೀನಿ. ಇದನ್ನ ನೀವು ಟ್ರೈ ಮಾಡ್ರಿ, ಬರ್ದೇ ಇದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ. ಅಕ್ಷತಾ ಕಂಪ್ಲೀಟ್ ಲಿಮಿಟೆಡ್ ಇಸ್ ಆಸ್ಕ್ಡ್ ಟು ಸೆಂಡ್ ಅ ಕೊಟೇಶನ್ ಫಾರ್ ಅ ಮಷಿನ್. ದ ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಎಸ್ಟಿಮೇಟ್ ದ ಎಕ್ಸ್ಪೆಂಡಿಚರ್ ಆಸ್ ಅಂಡರ್. ಡೈರೆಕ್ಟ್ ರಾ ಮಟೀರಿಯಲ್ 1,20,000, direct labor 80,000. It is estimated that factory overhead is 60% of direct labor. Office overhead is 20% of work cost and selling and distribution overhead is 15% of cost of production. So prepare job cost sheet. ಇದಕ್ಕೆ ನೀವು ಜಾಬ್ ಕಾಸ್ಟ್ ಶೀಟ್ ರೆಡಿ ಮಾಡಬೇಕು. ಫಸ್ಟ್ ಏನು ಮಾಡ್ತೀರಿ, ಡೈರೆಕ್ಟ್ ರಾ ಮಟೀರಿಯಲ್ ಪ್ಲಸ್ ಡೈರೆಕ್ಟ್ ಲೇಬರ್ ಮಾಡ್ತೀರಾ. ನಂತರ ಡೈರೆಕ್ಟ್ ಲೇಬರ್ ಮೇಲೆ ಪ್ರೈಮ್ ಕಾಸ್ಟ್ ಬರುತ್ತೆ. ಪ್ರೈಮ್ ಕಾಸ್ಟಿಗೆ ನೀವು ಫ್ಯಾಕ್ಟ್ರಿ ಓವರ್ಹೆಡ್ ಆ್ಯಡ್ ಮಾಡ್ತೀರಾ. 60% ಆಫ್ ಡೈರೆಕ್ಟ್ ಲೇಬರ್ ಅಂತಂದರೆ ಇದ್ರದ್ದು 60% ನೀವು ಮಾಡಬೇಕು. ಆಫೀಸ್ ಓವರ್ಹೆಡ್ ವರ್ಕ್ ಕಾಸ್ಟ್ ಏನು ಬರುತ್ತಲ್ಲ, ಅದ್ರ ಮೇಲೆ 20% ಮಾಡಬೇಕು. ನಂತರ ಪ್ರೈಮ್ ಕಾಸ್ಟ್ ಪ್ಲಸ್ ವರ್ಕ್ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಎಲ್ಲ ಆದಮೇಲೆ ನಂತರ ನಿಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಅದ್ರ ಮೇಲೆ ನೀವು ಆ್ಯಡ್ ಮಾಡಿದ್ರಿ ಅಂತಂದ್ರೆ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಈ ಪ್ರಾಬ್ಲಮನ್ನು ಟ್ರೈ ಮಾಡಿರಿ, ಬರದೇ ಇದ್ದರೆ ನಾನು ನಿಮಗೆ ಮತ್ತೆ ಎಕ್ಸ್ಪ್ಲನೇಷನ್ನು ಮಾಡ್ತೀನಿ. ನೆಕ್ಸ್ಟ್ ಇದು 5 ಮಾರ್ಕ್ಸಿಗಿದೆ, ಸಿಂಪಲ್ ಇದೆ. ಫೈಂಡ್ ಔಟ್ ದಿ ಪ್ರೈಮ್ ಕಾಸ್ಟ್. ವೆರಿ ಇಂಟ್ರೆಸ್ಟೆಡ್. ಪ್ರೈಮ್ ಕಾಸ್ಟ್ ಕಂಡುಹಿಡಬೇಕು ನಾವಿಲ್ಲಿ. ಮಟೀರಿಯಲ್ ಪರ್ಚೇಸ್ 90,000 ಇದೆ, ಡೈರೆಕ್ಟ್ ವೇಜಸ್ 75,000 ಇದೆ, ಮಟೀರಿಯಲ್ ರಿಟರ್ನ್ ಟು ಸಪ್ಲೈಯರ್ಸ್ 1750 ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ 7,500 ಇದೆ. ದೆನ್ ಕ್ಯಾರೇಜ್ ಇನ್ವರ್ಡ್ಸ್ 1750, ಕ್ಯಾರೇಜ್ ಔಟ್ವರ್ಡ್ಸ್ 3,000, ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ 15,000, ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ 30,000. ಓಕೆ, ಪ್ರೈಮ್ ಕಾಸ್ಟಿಗೆ ಸಂಬಂಧಪಟ್ಟಂಥ ಐಟಮ್ಗಳನ್ನ ಮಾತ್ರ ನಾವಿಲ್ಲಿ ತಗೊಳ್ಬೇಕು. ಕ್ಯಾರೇಜ್ ಔಟ್ವರ್ಡ್ಸ್ ವಿಲ್ ನಾಟ್ ಕಮ್ ಇನ್ ದ ಪ್ರೈಮ್ ಕಾಸ್ಟ್. ಫಸ್ಟ್ ಏನು ಮಾಡ್ತೀರಪ್ಪ ನೀವು, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 15,000, ಅದಕ್ಕೆ ಮಟೀರಿಯಲ್ ಪರ್ಚೇಸನ್ನು ಆ್ಯಡ್ ಮಾಡ್ತೀರಾ. ನಂತರ ಕ್ಯಾರೇಜ್ ಇನ್ವರ್ಡ್ಸನ್ನು ಆ್ಯಡ್ ಮಾಡ್ತೀರಾ, ಲೆಸ್ ಮಟೀರಿಯಲ್ ರಿಟರ್ನ್ ಟು ಸಪ್ಲೈಯರ್ಸ್, ದೆನ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್, ನಂತರ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದಿರಿ ಅಂತಂದ್ರೆ ಪ್ರೈಮ್ ಕಾಸ್ಟ್ ಬರುತ್ತೆ. ಈ ಪ್ರಾಬ್ಲಮನ್ನು ಸೊಲ್ಯೂಷನ್ ನಾನು ಮಾಡಿಲ್ಲ, ನೀವು ವಿಚಾರ ಮಾಡಿರಿ ಯಾವ್ಯಾವ ಐಟಮನ್ನು ಪ್ರೈಮ್ ಕಾಸ್ಟ್ನಲ್ಲಿ ನೀವು ಆ್ಯಡ್ ಮಾಡಬೇಕು. ಜಸ್ಟ್ ಸಿ ದ ಫಾರ್ಮ್ಯಾಟ್, ದೆನ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಏನು ಇದರಲ್ಲಿ ಡಿಫಿಕಲ್ಟೀಸ್ ಇಲ್ಲ. ಓನ್ಲಿ ಡಿಫಿಕಲ್ಟಿ ನಿಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕ್ಯಾರೇಜ್ ಔಟ್ವರ್ಡ್ಸ್ ಕೊಟ್ಟಿದ್ದಾರೆ. ಕ್ಯಾರೇಜ್ ಔಟ್ವರ್ಡ್ಸ್ ಅಂತಂದರೆ ನಾವು ಮಟೀರಿಯಲ್ ಕಳಿಸುವಾಗ ಏನಾದರೂ ಪೇಮೆಂಟ್ ಮಾಡಿರ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿತ್ತು ಅಂತಂದರೆ ನಾವು ನಮ್ಮ ಮಟೀರಿಯಲ್ನ ಹೊರಗಡೆ ಕಳಿಸುವಾಗ ನಾವೇನು ಕೊಟ್ಟಿರ್ತೀವಲ್ಲ ಅದು ಇರುತ್ತೆ. ಅದಕ್ಕೆ ಇದ್ರ ಮೇಲೆ ನಾವೇನು ಇದನ್ನು ಪ್ರೈಮ್ ಕಾಸ್ಟ್ ಕಂಡುಹಿಡಿಯುವಾಗ ಕನ್ಸಿಡರ್ ಮಾಡುವಂಗಿಲ್ಲ. ಓಕೆ, ಜಸ್ಟ್ ಸಿ ದ ಫಾರ್ಮ್ಯಾಟ್ ಆ್ಯಂಡ್ ಪ್ರಿಪೇರ್ ದಿ ಪ್ರೈಮ್ ಕಾಸ್ಟ್ ಶೀಟ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನು ನಿಮಗೆ 15 ಮಾರ್ಕ್ಸಿನ ಕ್ವಶನ್ಸ್ ಬರ್ತವೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. You can solve easily. Just see how the problem is. Okay. A manufacturer of Bajaj scooter finds that in 2010 its cost rupees 24 lakh to manufacture 200 scooters which sold at rupees 17,500. The cost was made up as follows. Nodri, 200 ಸ್ಕೂಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 2010ರಲ್ಲಿ ಟೋಟಲ್ ಕಾಸ್ಟ್ ಆಗಿರೋದು 24 ಲ್ಯಾಕ್. ಓಕೆ, ಜಸ್ಟ್ ಸಿ 24 ಲ್ಯಾಕ್ ಆಗಿದೆ ಇಲ್ಲ ಅಂತ ನೀವು ಗೊತ್ತು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಮಟೀರಿಯಲ್ಸು, ಲೇಬರು, ಫ್ಯಾಕ್ಟ್ರಿ ಓವರ್ಹೆಡ್ ಇವಷ್ಟು ಆ್ಯಡ್ ಮಾಡಿದಿರಿ ಅಂತಂದ್ರೆ ಇಷ್ಟು ಕಾಸ್ಟ್ ನಿಮ್ಗೆ ಬರುತ್ತೆ.
ನಂತರ ಅದು ಸೇಲ್ ಮಾಡಿದ ಪ್ರೈಸ್ ಎಷ್ಟಿದೆ, ಒಂದು ಸ್ಕೂಟರ್ ವ್ಯಾಲ್ಯೂ 17,500. ಓಕೆ, which was sold at rupees 70,500. The cost was made up as follows. ಈ ಫಸ್ಟ್ ನೀವೇನು ಮಾಡಬೇಕು, ಈ 24 ಲ್ಯಾಕ್ ಕಾಸ್ಟ್ ಶೀಟ್ ರೆಡಿ ಮಾಡಬೇಕು. ಅಂದರೆ 2010 ಕಾಸ್ಟ್ ಶೀಟ್ ರೆಡಿ ಮಾಡಬೇಕು. ದೆನ್ ಪರ್ ಸ್ಕೂಟರ್ ಕಾಸ್ಟ್ ಅನ್ನ ಕಂಡುಹಿಡಿಬೇಕು. ನಂತರ ಏನು ಹೇಳಿದ್ದಾರೆ ನೋಡ್ರಿ, ಫಾರ್ 2011 ಹಿ ಎಸ್ಟಿಮೇಟ್ಸ್ 2011ರಲ್ಲಿ ಅವ್ರು ಎಸ್ಟಿಮೇಷನ್ ಮಾಡ್ತಾ ಇದ್ದಾರೆ, ಒಂದು ಸ್ಕೂಟರ್ದ ವ್ಯಾಲ್ಯೂ ನಾವು ಎಷ್ಟು ಮಾಡ್ಬೋದು, ನಮ್ದು ಮಟೀರಿಯಲ್ ಎಷ್ಟು ಇನ್ಕ್ರೀಸ್ ಆಗ್ತೈತಿ, ಡಿಕ್ರೀಸ್ ಆಗ್ತೈತಿ. ಆನ್ ದ್ಯಾಟ್ ಬೇಸಿಸ್ ಅಗೇನ್ ಯು ಹ್ಯಾವ್ ಟು ಪ್ರಿಪೇರ್ ದಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಅದು ಹೇಗಂತ ಹೇಳ್ತೀನಿ. ಈಚ್ ಸ್ಕೂಟರ್ ವಿಲ್ ರಿಕ್ವೈರ್ ಎ ಮಟೀರಿಯಲ್ ಆಫ್ rupees 5,200 ಆ್ಯಂಡ್ ಲೇಬರ್ rupees 4,500. ಸೊ ಒಂದು ಸ್ಕೂಟರ್ದು ಮಟೀರಿಯಲ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗೈತೆ. ಅಂದ್ರೆ ಬೇಸ್ಡ್ ಆನ್ ದಿಸ್ ಡಾಟಾ ಯು ಹ್ಯಾವ್ ಟು ಪ್ರಿಪೇರ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡುವಾಗ ಏನೇನು ಚೇಂಜಸ್ ಆಗ್ತಾವಂತ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿರ್ತಾರೆ ನೋಡಿ. ದ ಫ್ಯಾಕ್ಟರಿ ಓವರ್ಹೆಡ್ ವಿಲ್ ಬಿ ದ ಸೇಮ್ ಇನ್ ರಿಲೇಷನ್ ಟು ವೇಜಸ್ ಆ್ಯಂಡ್ ಆಸ್ ಇನ್ ದ ಪ್ರೀವಿಯಸ್ ಇಯರ್. ಫ್ಯಾಕ್ಟರಿ ಓವರ್ಹೆಡ್ ವಿಲ್ ಬಿ ಸೇಮ್ ಇನ್ ರಿಲೇಷನ್ ಟು ವೇಜಸ್ ಆ್ಯಂಡ್ ಆಸ್ ಇನ್ ಪ್ರೀವಿಯಸ್ ಇಯರ್. ಈ ಅಡ್ಜಸ್ಟ್ಮೆಂಟ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಇದ್ರಾಗ ಏನು ಪ್ರಾಬ್ಲಮ್ 10 ನಿಮಿಷದಲ್ಲಿ ನೀವು ಬಿಡಿಸ್ಬೋದು. ದೆನ್ ದ ಆಫೀಸ್ ಓವರ್ಹೆಡ್ ಪರ್ಸೆಂಟೇಜ್ ಆನ್ ಫ್ಯಾಕ್ಟರಿ ಕಾಸ್ಟ್ ವಿಲ್ ಬಿ ದ ಸೇಮ್ ಆಸ್ ಇನ್ ದ ಪಾಸ್ಟ್. ಬಹಳಷ್ಟು ವಿದ್ಯಾರ್ಥಿಗಳು ಏನಿದು ಪ್ರಾಬ್ಲಮ್ ಭಾಳ ಸಣ್ಣದಿದೆ ಸರ್ ಅಂತ ಹೇಳ್ತಾ ಇದ್ರಿ, ಆದರೆ ಇದು 15 ಮಾರ್ಕ್ಸಿನ ಕ್ವಶನ್ಸ್ ಇದೆ. ಮೇನ್ ನೀವು ಮಾಡಬೇಕಾಗಿದ್ದು ನಿಮ್ಮ ತಲೆಯನ್ನ ಟೆಕ್ನಿಕಲಿ ಯೂಸ್ ಮಾಡಬೇಕಾಗಿದ್ದು ಹೌ ಟು ಕ್ಯಾಲ್ಕುಲೇಟ್ ಫ್ಯಾಕ್ಟರಿ ಓವರ್ಹೆಡ್, ದೆನ್ ಹೌ ಟು ಕ್ಯಾಲ್ಕುಲೇಟ್ ಆಫೀಸ್ ಓವರ್ಹೆಡ್. ಈ ರೀತಿ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಬೇಸ್ಡ್ ಆನ್ ದೀಸ್ ಡಾಟಾ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಫ್ಯಾಕ್ಟರಿ ಓವರ್ಹೆಡ್, ದೆನ್ ಆಫೀಸ್ ಓವರ್ಹೆಡ್ ಬೇಸ್ಡ್ ಆನ್ ದಿಸ್ ಡಾಟಾ. Okay, prepare a statement showing the profit that could make to reduce the price of the scooter by rupees 300. 17,500 ರೂಪಾಯಿ ಸ್ಕೂಟರ್ ಇತ್ತು ಮೊದಲು ಮಾರಿದ್ದು, ಅದರಲ್ಲಿ ಮತ್ತೆ 300 ರೂಪಾಯಿ ನಾವು ಕಡಿಮೆ ಮಾಡಿದ ನಂತರ ನಮಗೆ ಪ್ರಾಫಿಟ್ ಆಗುತ್ತೋ ಇಲ್ಲೋ ಅಂತ ನಾವು ಎಸ್ಟಿಮೇಟೆಡ್ ಕಾಸ್ಟ್ ರೆಡಿ ಮಾಡಿ ಕಂಪ್ನಿಗೆ ತಿಳಿಸ್ಬೇಕಾಗಿ ಇದೆ. ಓಕೆ, ಈ ರೀತಿ ಪ್ರಾಬ್ಲಮ್ ಬಂತು ಅಂತಂದ್ರೆ ನಾವು ಯಾವ ರೀತಿ ಬಿಡಿಸ್ಬೇಕು ಅಂತ ನಾನು ನೆಕ್ಸ್ಟ್ ಟೈಮ್ನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಸಿ ಇದು ಕಾಸ್ಟ್ ಶೀಟ್ ಫಾರ್ 2010 200 ಸ್ಕೂಟರ್ಸ್ಗೆ ನಾವು ಫಸ್ಟ್ ಪರ್ ಸ್ಕೂಟರು ಮತ್ತೆ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂತ ನಾವು ಕಂಡುಹಿಡಿಬೇಕು. ಇದು ಅಂತೂ ನಿಮಗೆ ಈಸಿಯಾಗಿ ಬರುತ್ತೆ. ಡೈರೆಕ್ಟ್ ಮಟೀರಿಯಲ್, ರಾ ಮಟೀರಿಯಲ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಡಿವೈಡೆಡ್ ಬೈ 200 ಮಾಡಿದಿರಿ ಅಂತಂದ್ರೆ ಪರ್ ಸ್ಕೂಟರ್ ವ್ಯಾಲ್ಯೂ ಬರುತ್ತೆ. ಸೊ ಪ್ರೈಮ್ ಕಾಸ್ಟ್ ಇಸ್ 18 lakh ಡಿವೈಡೆಡ್ ಬೈ 200 ಮಾಡಿರಿ ಅಂತಂದ್ರೆ 9,000 ಬರುತ್ತೆ. ದೆನ್ ಫ್ಯಾಕ್ಟ್ರಿ ಓವರ್ಹೆಡ್ 2 lakh ಇದೆ, ಅದ್ರದ್ದು ಕಾಸ್ಟ್ ಪರ್ ಯೂನಿಟ್ ತಗೊಂಡು ಹಿಡಿದ್ರಿ. ದೆನ್ ಫ್ಯಾಕ್ಟ್ರಿ ಓವರ್ಹೆಡ್ ಆಯಿತು. ವರ್ಕ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ 20 lakhs ಪರ್ ಯೂನಿಟ್ 10,000. ದೆನ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್, ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಜನರಲ್ ಚಾರ್ಜಸ್ 4 lakh ಇದೆ, ಪರ್ ಸ್ಕೂಟರ್ 2,000. ಇದನ್ನ ಯಾವ ರೀತಿ ಕಂಡು ಹಿಡಿದಿದ್ದೀನಿ ಅಂತಂದ್ರೆ 4 lakh ಡಿವೈಡೆಡ್ ಬೈ 200 ಮಾಡಿ ನೋಡಿ. 4 lakh ಡಿವೈಡೆಡ್ ಬೈ 200 2,000 rupees ಈಚ್ ಸ್ಕೂಟರ್. ನಂತರ ಕಾಸ್ಟ್ ಆಫ್ ಪ್ರೊಡಕ್ಷನ್ 24 lakh. ಅಲ್ಲಿ ಹೇಳಿದ್ರು 200 ಸ್ಕೂಟರ್ ರೆಡಿ ಮಾಡಲಿಕ್ಕೆ ಕಾಸ್ಟ್ ನಾವು ಕೊಟ್ಟಿದ್ದು 24 lakh ಅಂತ ಕೊಟ್ಟಿದ್ದಾರೆ ನೋಡಿ, 2010 ಇದೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಕಾಸ್ಟ್ ಏನೂ ಇಲ್ಲ, ಅದನ್ನು ನಿಲ್ ಅಂತ ಹಾಕಿದ್ದೀವಿ. ದೆನ್ ಟೋಟಲ್ ಕಾಸ್ಟ್ ಇಸ್ 24 lakhs. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರು ನೋಡ್ರಿ. ಇನ್ 2010 ಇಟ್ ಕಾಸ್ಟ್ rupees 24 lakhs ಟು ಮ್ಯಾನುಫ್ಯಾಕ್ಚರ್ 200 ಸ್ಕೂಟರ್ಸ್. ಕರೆಕ್ಟಾ? ಪ್ರಾಬ್ಲಮ್ ನೋಡಿ. ನಾ ಎಲ್ಲ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ಪ್ರಾಬ್ಲಮ್ದ ಸೊಲ್ಯೂಷನ್ ನೋಡೋಕ್ಕಿಂತ ಮುಂಚೆ ನೀವು ಒಂದು ಪೇಪರ್ನಲ್ಲಿ ಫಸ್ಟ್ ಪ್ರಾಬ್ಲಮ್ ಬರೆದಿಟ್ಕೊಳ್ರಿ. ಆನ್ ದ್ಯಾಟ್ ಬೇಸಿಸ್ ನಾ ಒನ್ ಬೈ ಒನ್ ನಾನು ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗ್ತೀನಿ. ಆ ರೀತಿ ನೀವು ಬಿಡಿಸ್ಕೋತಾ ಹೋದ್ರಿ ಅಂತಂದ್ರೆ ಈ ಪ್ರಾಬ್ಲಮ್ ನಿಮಗೆ ಡೆಡ್ ಈಸಿಯಾಗಿ ಸೊಲ್ಯೂಷನ್ ಮಾಡ್ಬೋದು. ನೀವು ಬರೀ ನೋಡ್ತೀನಿ ಅಂತಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗುತ್ತೆ, ನಂತರ ಅಂಡರ್ಸ್ಟ್ಯಾಂಡ್ ಆಗೇ ಆಗುತ್ತೆ. ಅದಕ್ಕೆ ನೀವು ನೀಟಾಗಿ ಮೊದಲು ಪ್ರಾಬ್ಲಮ್ ಬರ್ಕೊಳ್ರಿ, ನಂತರ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೋತಾ ಹೋಗ್ರಿ. ಓಕೆ, 24 lakh ಕೊಟ್ಟಿದ್ರು. ಸೊ ಒಂದು ಸ್ಕೂಟರ್ ಬೆಲೆ 17,500. ಆ 17,500 ಪರ್ ಸ್ಕೂಟರ್ ಇಂಟು 200 ಮಾಡಿದೀವಿ ಅಂತಂದ್ರೆ ನಾವು ಸೇಲ್ಸ್ ಬರುತ್ತೆ
ಪ್ರಾಫಿಟ್ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ 35 lakh ಮೈನಸ್ 24 lakh ಮಾಡಿದ್ರೆ ಅಂತ 11 lakh ಬರುತ್ತೆ. ಇದು 3200 ಡಿವೈಡ್ ಮಾಡಿದ್ರೆ ಅಂದ್ರೆ ಪರ್ ಸ್ಕೂಟರ್ ಪ್ರಾಫಿಟ್ ಎಷ್ಟಿದೆ 5500 ಇದೆ. ಬೇಸ್ಡ್ ಆನ್ ದಿಸ್ ಕಾಸ್ಟ್ ಶೀಟ್, ಈ ಓಲ್ಡ್ ಕಾಸ್ಟ್ ಶೀಟ್ ಬೇಸ್ ಮೇಲೆ ನೀವೇನು ಮಾಡಬೇಕಾಗುತ್ತೆ, ಈಗ ನೆಕ್ಸ್ಟ್ ಇಯರ್ 2011ನಲ್ಲಿ ಕೆಲವೊಂದಿಷ್ಟು ಕಾಸ್ಟ್ಗಳನ್ನ ಚೇಂಜಸ್ ಮಾಡಿದ ನಂತರ ಒಂದು ಸ್ಕೂಟರ್ದು ಸೇಲ್ಸ್ ಪ್ರೈಸು ಮತ್ತು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನೀವು ಎಸ್ಟಿಮೇಟ್ ಮಾಡಿ ಯು ಹ್ಯಾವ್ ಟು ಸಬ್ಮಿಟ್ ದಟ್ ಎಸ್ಟಿಮೇಷನ್ ರಿಪೋರ್ಟ್ ಟು ಮ್ಯಾನೇಜ್ಮೆಂಟ್ ಆರ್ ಪ್ರೊಡಕ್ಷನ್ ಮ್ಯಾನೇಜರ್ ಲೈಕ್ ದಟ್. ಓಕೆ, ನಾವು ವಿಲ್ ಸಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಪ್ರಾಬ್ಲಮ್. ಓಕೆ, ವಿದ್ಯಾರ್ಥಿಗಳಿಗೆ ಅನಿಸ್ತಾ ಇರಬಹುದು ಏನಿದು ಗೋಲ್ ಅಂತ ಹಾಕಿದ್ದಾರೆ ಸರ್ ಅಂತೇಳಿ. ಸೊ ಯು ಹ್ಯಾವ್ ಟು ರೀಚ್ ದಟ್ ಗೋಲ್. ಸ್ಟೂಡೆಂಟ್ ಲೈಫ್ ಅನ್ನೋದು ಹೇಗಿದೆಪ್ಪ ಅಂತಂದ್ರೆ ನಾವೊಂದು ಗೋಲನ್ನು ತಲೆಯಲ್ಲಿ ಇಟ್ಕೊಂಡು ಆ ಗೋಲನ್ನು ಯಾವ ರೀತಿ ರೀಚ್ ಆಗಬೇಕು. ಸೊ ದೇರ್ ವಿಲ್ ಬಿ ಅ ಹರ್ಡಲ್. ಅಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ, ಅಲ್ಲಿ ಅವರು ಗ್ಯಾಪ್ ಇದೆ, ಅದನ್ನ ಹೆಂಗೆ ತುಂಬಿ ಒಂದು ಗೋಲ್ ಹೆಂಗೆ ರೀಚ್ ಮಾಡಬೇಕು. ನಿಮ್ಮ ಜೀವನದಲ್ಲಿನೂ ಕಷ್ಟಗಳು ಬರ್ತವೆ, ಅದನ್ನು ಯಾವ ರೀತಿ ನೀವು ಫೇಸ್ ಮಾಡಿ ನಿಮ್ಮ ಗೋಲ್ ಏನಿದೆ ಅದನ್ನು ಯಾವ ರೀತಿ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ನನ್ನ ಬ್ಯಾಕ್ಗ್ರೌಂಡನ್ನು ಗೋಲ್ ಫಿಕ್ಸ್ ಮಾಡಿದ್ದೀನಿ. ಓಕೆ ಓಕೆ, ಲೆಟ್ ಇಟ್ ಬಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ 2011. ಓಕೆ, ಸಿ raw materials ಹೇಳಿದಾರಲ್ಲಿ ಈಚ್ ಸ್ಕೂಟರ್ ವಿಲ್ ರಿಕ್ವೈರ್ ಅ ಮಟೀರಿಯಲ್ ಆಫ್ ₹5200 ಆ್ಯಂಡ್ ಲೇಬರ್ ₹4500. ಒಂದು ಸ್ಕೂಟರ್ ನಾವು ನೆಕ್ಸ್ಟ್ ಇಯರ್ 2011ನಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು ಅಂತಂದ್ರೆ ರಾ ಮಟೀರಿಯಲ್ ₹5200 ಇರುತ್ತೆ. ದೆನ್ ಡೈರೆಕ್ಟ್ ಲೇಬರು 4500 ಇರುತ್ತೆ. ಇದನ್ನು ಡೈರೆಕ್ಟ್ಲಿ ಕೊಟ್ಬಿಟ್ಟಿದ್ದಾರೆ, ನಾವು ಏನು ಮಾಡ್ತಾ ಇದ್ದೀವಿ, ಡೈರೆಕ್ಟ್ಲಿನ ಎಂಟ್ರಿ ಮಾಡ್ತಾ ಇದ್ದೀವಿ. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಗ್ಗೆ ಏನು ಕೊಟ್ಟಿಲ್ಲ. ಪ್ರೈಮ್ ಕಾಸ್ಟ್ ಕಂಡುಹಿಡಿದ್ವಿ 9700. ನಾವು ಫ್ಯಾಕ್ಟ್ರಿ ಓವರ್ಹೆಡ್ ಏನು ಹೇಳಿದಾರೆ ನೋಡ್ರಿ. ದ ಫ್ಯಾಕ್ಟ್ರಿ ಓವರ್ಹೆಡ್ ವಿಲ್ ಬಿ ದ ಸೇಮ್ ಇನ್ ರಿಲೇಷನ್ ಟು ವೇಜಸ್ ಆ್ಯಂಡ್ ಈಸ್ ಇನ್ ದ ಪ್ರೀವಿಯಸ್ ಇಯರ್. ಈಗ ನಾವು ಪ್ರೀವಿಯಸ್ ಕಾಸ್ಟ್ ಶೀಟನ್ನು ರೆಫರ್ ಮಾಡಬೇಕು. ರೆಫರ್ ಮಾಡಿ ಫ್ಯಾಕ್ಟ್ರಿ ಓವರ್ಹೆಡ್ ಅನ್ನು ಕಂಡುಹಿಡಿಬೇಕು. ಅವನೇನು ಹೇಳ್ತಾ ಇದ್ದಾನೆ, ದ ಫ್ಯಾಕ್ಟ್ರಿ ಓವರ್ಹೆಡ್ ವಿಲ್ ಬಿ ದ ಸೇಮ್ in relation to wages and as in a previous year. ಸೊ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೇಳಿ ನೀವು ಕೆಳಗಡೆ ಏನು ಮಾಡಬೇಕು, ವರ್ಕಿಂಗ್ ನೋಟ್ ನಂಬರ್ 1 ಅನ್ನು ಮಾಡ್ಕೋಬೇಕು. ನೋಡ್ರಿ, ದ ಫ್ಯಾಕ್ಟ್ರಿ ಓವರ್ಹೆಡ್ ವಿಲ್ ಬಿ ದಿ ಸೇಮ್ ಇನ್ ರಿಲೇಷನ್ ಟು ವೇಜಸ್ ಆ್ಯಂಡ್ ಆಸ್ ಇನ್ ದ ಪ್ರೀವಿಯಸ್ ಇಯರ್. ಈ ರೀತಿ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ನಾನು ನಿಮಗೆ ಎಳೆಯಾಗಿ ಬಿಡಿಸಿ ಇಲ್ಲಿ ಹೇಳ್ತೇನೆ. 2010 ಇಯರ್ ಪರ್ ಸ್ಕೂಟರ್ ವೇಸ್ ₹4000. ಹೌದಾ? ಪರ್ ಸ್ಕೂಟರ್ ವ್ಯಾಲ್ಯೂ ಎಷ್ಟಿತ್ತು 2010ರಲ್ಲಿ? ವೇಸ್ ಪರ್ ಸ್ಕೂಟರ್ ಎಷ್ಟಿತ್ತು? 4000 ಇತ್ತು. ಅದೇ ರೀತಿ 2010ನಲ್ಲಿ ಪರ್ ಸ್ಕೂಟರ್ ಫ್ಯಾಕ್ಟ್ರಿ ಓವರ್ಹೆಡ್ ₹1000 ಇತ್ತು. ಹೌದಾ? ಅಲ್ಲಿದೆ ಡಾಟಾ ತಗೊಂಡಿದ್ದೀನಿ ನಾನು, ನಿಮ್ಮ ಹಳೆ ನೋಡ್ರಿ. ಡೈರೆಕ್ಟ್ ವೇಜಸ್ 4000 ಇದೆ, ದೆನ್ ಫ್ಯಾಕ್ಟ್ರಿ ಓವರ್ಹೆಡ್ 1000 ಇದೆ. ಇದನ್ನ ಹಳೇದು ಪ್ರೀವಿಯಸ್ ಇಯರ್ ಅಂತ ಹೇಳಿದಾನೆ. ಪ್ರೀವಿಯಸ್ ಇಯರ್ದು ಡಾಟಾ ನಾನು ತಗೊಂಡೆ. ಓಕೆ, ಈಗ ನೋಡ್ರಿ, ಅಲ್ಲಿ ತೋರಿಸಿದೆ ನಾನು 4000 ಮತ್ತೆ 1000 ತಗೊಂಡ್ವಿ. ಇನ್ 2011 ಇಯರ್ ವೇಜಸ್ ಈಸ್ ₹4500. ಇಲ್ಲಿದ್ದು ಡಾಟಾ ತಗೊಂಡಿವಿ ನಾವು. 2011ರಲ್ಲಿ ವೇಜಸ್ ಎಷ್ಟಿದೆ? 4500 ಇದೆ. ಸೊ ಹಾಗಾದ್ರೆ ಫ್ಯಾಕ್ಟ್ರಿ ಓವರ್ಹೆಡ್ ಎಷ್ಟು ಆಗ್ಬಹುದು? ಫ್ಯಾಕ್ಟ್ರಿ ಓವರ್ಹೆಡ್ ಎಷ್ಟು ಆಗಬಹುದು? ಇದನ್ನ ಹೆಂಗೆ ಕಂಡು ಹಿಡಿತೀರಪ್ಪ ನೀವು? ಸೊ 4000 ವೇಜಸ್ ಇದ್ದಾಗ ಫ್ಯಾಕ್ಟ್ರಿ ಓವರ್ಹೆಡ್ ಎಷ್ಟಿತ್ತು? 1000 ಇತ್ತು. ಈಗ ನಾವು ಕಂಡು ಹಿಡಿಬೇಕಾಗಿದ್ದೇನು? ಫ್ಯಾಕ್ಟ್ರಿ ಓವರ್ಹೆಡ್. ಅದಕ್ಕೆ ನಾವು ಏನೇನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. 2010ರಲ್ಲಿ ವೇಜಸ್ಸು 4000 ಇದ್ದಾಗ ಫ್ಯಾಕ್ಟ್ರಿ ಓವರ್ಹೆಡ್ ₹1000 ಇತ್ತು. ಈಗ ಡೈರೆಕ್ಟ್ ವೇಜಸ್ಸು 4500 ಇದೆ. ಹಾಗಾದ್ರೆ ಫ್ಯಾಕ್ಟ್ರಿ ಓವರ್ಹೆಡ್ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಇನ್ 2011 ಇಯರ್ ವೇಜಸ್ ಇಸ್ ₹4500. ನೀವು ಯಾವ ರೀತಿ ಮಾಡಬೇಕು? 4000 ಫ್ಯಾಕ್ಟ್ರಿ ವೇಜಸ್ ಇದ್ದಾಗ ಫ್ಯಾಕ್ಟ್ರಿ ಓವರ್ಹೆಡ್ 1000 ಇತ್ತು. ಹಾಗಾದ್ರೆ ವೇಜಸ್ 4500 ಇದ್ದಾಗ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಎಷ್ಟು? 1000 × 4500 ಡಿವೈಡ್ ಬೈ 4000 ಮಾಡಿದ್ರಿ ಅಂತಂದ್ರೆ 1125 is the factory overhead. So
ಹಿಂದಿನ ಪ್ರೀವಿಯಸ್ ರಿಲೇಷನ್ಸ್ ವೇಜಸ್ಸು ಮತ್ತು ಫ್ಯಾಕ್ಟ್ರಿ ಓವರ್ ರಿಲೇಷನ್ ನೋಡ್ಕೊಂಡು ನಾವೇನು ಮಾಡಿದ್ವಿ 2011ರದ ಕಾಸ್ಟನ್ನು ಕಂಡು ಹಿಡಿದ್ವಿ. ಓಕೆ, ನಂತರ ಫ್ಯಾಕ್ಟ್ರಿ ಓವರ್ ವಿಲ್ ಬಿ ದ ಸೇಮ್ ಆಯ್ತಾ. ನಂತರ ದ ಆಫೀಸ್ ಓವರ್ ಪರ್ಸೆಂಟೇಜ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ವಿಲ್ ಬಿ ದ ಸೇಮ್ ಆಸ್ ಇನ್ ದ ಫಾಸ್ಟ್. ಹಿಂದ ಆಫೀಸ್ ಓವರ್ ಮತ್ತೆ ಫ್ಯಾಕ್ಟ್ರಿ ಕಾಸ್ಟ್, ಈ ಆಫೀಸ್ ಓವರ್ ಈ ಫ್ಯಾಕ್ಟ್ರಿ ಕಾಸ್ಟ್ ಮೀನ್ಸ್ ವರ್ಕ್ ಕಾಸ್ಟ್, ಈ ಪರ್ಸೆಂಟೇಜ್ ಎಷ್ಟಿತ್ತು ಅಂದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು ಪರ್ಸೆಂಟೇಜ್ ಆಫೀಸ್ ಓವರ್ ಇತ್ತು ಹಿಂದಿನ ವರ್ಷದಲ್ಲಿ, ಅದ ಸೇಮ್ ಈಗ 2011ರಲ್ಲಿ ಇರ್ತೈತಿ ಅಂತ ಅದರ ಅರ್ಥ. ಇನ್ನೊಂದ್ಸಲ ಹೇಳ್ತೀನಿ, ಫ್ಯಾಕ್ಟ್ರಿ ಕಾಸ್ಟ್ದು ಎಷ್ಟು ಪರ್ಸೆಂಟೇಜ್ ಆಫೀಸ್ ಓವರ್ ಪ್ರೀವಿಯಸ್ ಇಯರ್ ನಲ್ಲಿ ಇತ್ತು ಅದೇ ಸೇಮ್ 2011ರಲ್ಲಿನೂ ಇರುತ್ತೆ. ಹಾಗಾದ್ರೆ ನಾವು ಪ್ರೀವಿಯಸ್ ಇಯರ್ ನಲ್ಲಿ ವರ್ಕ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು ಪರ್ಸೆಂಟೇಜ್ ಆಫೀಸ್ ಓವರ್ ಇತ್ತು ಅನ್ನೋದನ್ನು ನಾವು ಒಂದು ವರ್ಕಿಂಗ್ ನೋಟ್ ಮಾಡಬೇಕು. ನಂತರ ಡೈರೆಕ್ಟ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ಆಫೀಸ್ ಓವರ್. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ವರ್ಕಿಂಗ್ ನೋಟ್ ನಂಬರ್ 2. ಸಿ, the office overhead percentage on factory cost will be the same as in the past. ಇದು ನಾನು ಮತ್ತೆ ಹೊಳ್ಳಿ ಪ್ರಾಬ್ಲಮ್ ಏನು ಹೋಗೋದು ಅಂತ ಹೇಳಿ ಇದನ್ನ ನಾನು ಅಡ್ಜಸ್ಟ್ಮೆಂಟ್ ಫುಲ್ ಬರೆದಿದ್ದೀನಿ. ಇದು ನೀವು ಬರಿಬೇಕಂತೇನಿಲ್ಲ, ನೀವು ಇದನ್ನು ಬರೆದಿಲ್ಲಾರದೆ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಅನ್ನ ವರ್ಕಿಂಗ್ ನಂಬರ್ ಹಾಕಿ ನೀವು ಡೈರೆಕ್ಟ್ಲಿ ಮಾಡ್ಬೋದು. ಇದನ್ನ ನಿಮಗೆ ತಿಳಿಸ್ಲಿಕ್ಕೆ ನಾನು ಮಾಡಿರ್ತೀನಿ ಅಷ್ಟೇ, ಇದನ್ನು ಬರೆಯುವುದರ ಜರೂರತ್ತು ನಿಮಗೆ ಇಲ್ಲ. ಕ್ಯಾಲ್ಕುಲೇಷನ್ ಆಫ್ ಆಫೀಸ್ ಓವರ್ಹೆಡ್ ಪರ್ಸೆಂಟೇಜ್ ಆನ್ ಫ್ಯಾಕ್ಟ್ರಿ ಕಾಸ್ಟ್. ಓಕೆ, 2010ರಲ್ಲಿ ಫ್ಯಾಕ್ಟ್ರಿ ಓವರ್ಹೆಡ್ ಎಷ್ಟಿತ್ತು? ಫ್ಯಾಕ್ಟ್ರಿ ಓವರ್ಹೆಡ್ ಅಲ್ಲ, ಫ್ಯಾಕ್ಟ್ರಿ ಕಾಸ್ಟ್, ಸಾರಿ, ಫ್ಯಾಕ್ಟ್ರಿ ಕಾಸ್ಟ್ ಮೀನ್ಸ್ ವರ್ಕ್ ಕಾಸ್ಟ್ ಎಷ್ಟಿತ್ತು? 10,000 rupees ಇತ್ತು. ಇದು ಫ್ಯಾಕ್ಟ್ರಿ ಓವರ್ಹೆಡ್ ಅಲ್ಲ, ಯು ಕ್ಯಾನ್ ರೈಟ್ ಆಸ್ ಅ ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್. 2010ರಲ್ಲಿ 10,000 ಇತ್ತು. ಅದೇ ರೀತಿ ಆಫೀಸ್ ಓವರ್ಹೆಡ್ 2010ರಲ್ಲಿ 2,000 ಇತ್ತು. ಇದ್ರ ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ? ನಾವೀಗ 10,000 ಕೊಟ್ಟಿದ್ದಾರೆ, 2,000 ಕೊಟ್ಟಿದ್ದಾರೆ. ಇದು ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು? ಅವಾಗ ನಾವೇನು ಮಾಡ್ತೀವಿ, 10,000 ಫ್ಯಾಕ್ಟ್ರಿ ಓವರ್ಹೆಡ್ ಇದ್ದಾಗ ಆಫೀಸ್ ಓವರ್ಹೆಡ್ 2,000 rupees ಇತ್ತು. ಹಾಗಾದ್ರೆ 100 ರೂಪಾಯಿ ಫ್ಯಾಕ್ಟ್ರಿ ಕಾಸ್ಟ್ ಇತ್ತು ಅಂತಂದ್ರೆ ಆಫೀಸ್ ಓವರ್ಹೆಡ್ ಎಷ್ಟಾಗತ್ತೆ? ಪರ್ಸೆಂಟೇಜ್ ಅಂತಂದ್ರೆ 100. ಪರ್ಸೆಂಟೇಜ್ ಮೀನ್ಸ್ 100. ದಟ್ಸ್ ವೈ 10,000 rupees ಫ್ಯಾಕ್ಟ್ರಿ ಕಾಸ್ಟ್ ಇದ್ದಾಗ 2,000 rupees ಆಫೀಸ್ ಓವರ್ಹೆಡ್ ಇತ್ತು. ಹಾಗಾದ್ರೆ 100 ರೂಪಾಯಿ ಫ್ಯಾಕ್ಟ್ರಿ ಕಾಸ್ಟ್ ಇತ್ತು ಅಂತಂದ್ರೆ ಎಷ್ಟು ಆಫೀಸ್ ಓವರ್ಹೆಡ್ ಇರುತ್ತೆ? ಆ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನಾವು ಪರ್ಸೆಂಟೇಜ್ ಕಂಡುಹಿಡಿದ್ವಿ, ಅದು 20%. ಇದನ್ನ ಇಲ್ಲಿ ತಗೊಂಡು ಹೋಗಿ ನಾ ಏನು ಮಾಡಿದ್ದೀನಿ, ವರ್ಕ್ ಕಾಸ್ಟು 10,825 ಇದೆ. ನಂತರ 20% ನಾವು ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ 2165. ಡಿಯರ್ ಸ್ಟೂಡೆಂಟ್ಸ್, ಇದು 15 ಮಾರ್ಕ್ಸಿನ ಕ್ವಶನ್ ಇದೆ. ಮೇಜರ್ ಕ್ಯಾಲ್ಕುಲೇಷನ್ ವರ್ಕಿಂಗ್ ನೋಟ್ ನಂಬರ್ 1, ದೆನ್ ವರ್ಕಿಂಗ್ ನೋಟ್ ನಂಬರ್ 2. ಇವೆರಡು ನೀವು ಮಾಡಿಬಿಟ್ರಿ ಅಂತಂದ್ರೆ ಉಳಿದಿದ್ದೇನು ಇದರಲ್ಲಿ ಇಲ್ಲವೇ ಇಲ್ಲ. ಓಕೆ, ಇದು ಎರಡು ಕ್ಯಾಲ್ಕುಲೇಷನ್ ಮಾಡಿದಿರಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ 12,990. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಸ್ ನಾಟ್ ದೇರ್. ಸೊ total cost is 12,990, 12,990. ಸೊ ಸೇಲ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ರಿಡ್ಯೂಸ್ ಪ್ರೈಸ್ ಆಫ್ ದ ಸ್ಕೂಟರ್ ಬೈ ₹300. ಮೊದಲು ಎಷ್ಟಿತ್ತು? 70,500 ಇತ್ತು, ಮೈನಸ್ 300, 17,200. ಸೊ ಪ್ರಾಫಿಟ್ ಈಸ್ 4210. ಪ್ರಾಫಿಟ್ ಎಷ್ಟಾಯ್ತು ರೀ? 4,210. ಸೊ ಪ್ರಾಫಿಟ್ ಇದೆ. ಕಂಪೇರ್ ಟು ಲಾಸ್ಟ್ ಇಯರ್ ಡಾಟಾ ನೀವು ನೋಡಿದ್ರಿ ಅಂತಂದ್ರೆ ಇಲ್ಲಿ 5,500 ಇತ್ತು, ಈಗ ಎಷ್ಟಾಗ್ತಾ ಇದೆ? 4,210 ಆಗ್ತಾ ಇದೆ. ಸೊ ದಿಸ್ ಈಸ್ ದಿ ಎಸ್ಟಿಮೇಷನ್ ಕಾಸ್ಟ್ ಶೀಟ್. ಪರ್ ಸ್ಕೂಟರು ಬೆಲೆ ಎಷ್ಟಾಗುತ್ತೆ, ನಂತರ ಪ್ರಾಫಿಟ್ ಎಷ್ಟಾಗುತ್ತೆ, ಅದರ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನಾವು ಹಳೆ ಕಾಸ್ಟ್ ಶೀಟ್ ಅನ್ನ ಕನ್ಸಿಡರ್ ಮಾಡಿ ಎಸ್ಟಿಮೇಷನ್ ಕಾಸ್ಟ್ ಲಿಸ್ಟ್ ಅನ್ನು ನಾವು ಬಿಡಿಸ್ತೀವಿ. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಎನಿ ಡೌಟ್ ಇತ್ತು ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ ಮೈ ನಂಬರ್. ಓಕೆ, ವೆರಿ ಇಂಪಾರ್ಟೆಂಟ್. ಅಗೇನ್ ಒನ್ ಮೋರ್ ಪ್ರಾಬ್ಲಮ್. ದ ಫಾಲೋವಿಂಗ್ ಆರ್ ದ
The following are the expenses of a company for manufacturing 1000 units for the year ending 2015. 1000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನು ಕಾಸ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸ್ಟಾಕ್ ಕೊಟ್ಟಿದ್ದಾರೆ 30,000, 60,000 ಓಪನಿಂಗ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ರಾ ಮೆಟೀರಿಯಲ್ದು. ದೆನ್ ಪರ್ಚೇಸಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ನಂತರ ಫ್ಯಾಕ್ಟ್ರಿ ಓವರ್ಹೆಡ್ 60% ವೇರಿಯಬಲ್. ಇಲ್ಲಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋ ಇಲ್ಲೇನು ಮಾಡ್ತಾರೆ ವಿದ್ಯಾರ್ಥಿಗಳು, ಫ್ಯಾಕ್ಟ್ರಿ ಓವರ್ಹೆಡ್ ಕೊಟ್ಟಿದ್ದಾರೆ ಅಂತ ಹೇಳಿ 70,000 ರೂಪೀಸ್ ಕಾಸ್ಟ್ ಶೀಟ್ನಲ್ಲಿ ಹಾಕಿಬಿಡ್ತಾರೆ. ಈ ಅಡ್ಜಸ್ಟ್ಮೆಂಟೇ ನೋಡ್ಲಿಕ್ಕೆ ಹೋಗಲ್ಲ, ಇಲ್ಲಿ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ನಂತರ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಫಿಕ್ಸ್ಡ್ 30,000 ಇದೆ, ಸೆಲ್ಲಿಂಗ್ ಓವರ್ಹೆಡ್ 30% ವೇರಿಯಬಲ್ ಇದೆ, 70% ಫಿಕ್ಸ್ಡ್ ಇದೆ. ಇದು 60% ವೇರಿಯಬಲ್ ಅಂತಂದರೆ ಇದರಲ್ಲಿ 60% ವೇರಿಯಬಲ್ಗೆ ಹೋಗುತ್ತೆ, ಉಳಿದ 40% ಫಿಕ್ಸ್ಡ್ ಓವರ್ಹೆಡ್ನಲ್ಲಿ ಹೋಗುತ್ತೆ. ಈ ಅಡ್ಜಸ್ಟ್ಮೆಂಟನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಂತರ ಇದು ಫಸ್ಟ್ ನೀವೇನು ಮಾಡಬೇಕು, 1000 ಯೂನಿಟ್ಸಿಗೆ ಕಾಸ್ಟ್ ಶೀಟನ್ನು ರೆಡಿ ಮಾಡಬೇಕು. ಕಾಸ್ಟ್ ಪರ್ ಯೂನಿಟ್ ಮತ್ತು ಟೋಟಲ್ ಕಾಸ್ಟನ್ನು ಈ ಅಡ್ಜಸ್ಟ್ಮೆಂಟ್ ಪ್ರಕಾರ ನೀವು ಮಾಡಿ ತೆಗಿಬೇಕು. ನಂತರ prepare a statement of estimated cost for 2016 and find the cost per unit using following information. The output is expected to be 3000 units. ನಾವು ನೆಕ್ಸ್ಟ್ 2016ರಲ್ಲಿ ಏನು ಮಾಡ್ಬೇಕಂತ ಮಾಡೀವಿ, 3000 ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಮ್ಯಾನೇಜ್ಮೆಂಟು ಪ್ಲ್ಯಾನ್ ಮಾಡಿದೆ. ಓಕೆ, 3000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು ಅಂತಂದ್ರೆ ವಾಟ್ ವಿಲ್ ಬಿ ದ ಚೇಂಜಸ್ ಇನ್ ದ ನೆಕ್ಸ್ಟ್ ಇಯರ್ ಕಾಸ್ಟ್. ಡೈರೆಕ್ಟ್ ವೇಜಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಡೆಕ್ಲೈನ್ ಬೈ 10%. ಡೈರೆಕ್ಟ್ ವೇಜಸ್ ಏನಾಗ್ತಾ ಇದೆ, 10% ಕಡಿಮೆ ಆಗ್ತಾ ಇದೆ. ಓಕೆ, ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ವುಡ್ ಗೋ ಅಪ್ ಬೈ 4,900. ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ಹೆಡ್ ಏನಿದೆಯಲ್ಲ ಅದು ಮೊದಲು ಎಷ್ಟಿತ್ತು ಅದರ ಮೇಲೆ 4,900 ರೂಪೀಸ್ ಜಾಸ್ತಿ ಆಗ್ತಾ ಇದೆ. ದೆನ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ವಿಲ್ ರೈಸ್ ಬೈ 20%. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಏನಾಗ್ತಾ ಇದೆ, will be rise by 20%. Then fixed selling overhead will rise by 25%. ಬಹಳ ಇಂಟ್ರೆಸ್ಟಿಂಗ್, ಕಾಸ್ಟಿಂಗ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನೀವು ಒಂದು ಸ್ವಲ್ಪ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ನಿಮಗೆ ಎಕ್ಸಾಮ್ನಲ್ಲಿ ಬಹಳ ತೊಗೊಂಡಿರಿ ಅಂತಂದ್ರೆ 10 ರಿಂದ 15 ನಿಮಿಷ. ಓಕೆ, ಯಾವ ರೀತಿ ಮಾಡಬೇಕು ಕೇರ್ಫುಲ್ ಆಗಿ ಕೇಳ್ರಿ. ನಾನು 1 by 1 ಯಾವ ರೀತಿ ಇದನ್ನು ಇವೇನು ಕೊಟ್ಟಿದ್ದಾರಲ್ಲ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಾನು ಚೆನ್ನಾಗಿ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಅರ್ಥ ಮಾಡ್ಕೊಳ್ರಿ, ಬಿಡಿಸ್ರಿ ಆ್ಯಂಡ್ ಎಂಜಾಯ್ ದ ಸೊಲ್ಯೂಷನ್ ಆಫ್ ದ ಕಾಸ್ಟಿಂಗ್. ಓಕೆ, ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 2015. ನಾವು ಏನು ಮಾಡಬೇಕು, ಫಸ್ಟ್ ಓಲ್ಡ್ ಕಾಸ್ಟ್ ಶೀಟ್ ಯಾಕೆ ಮಾಡ್ತೀವಿ ಅಂತಂದ್ರೆ ಆನ್ ದ್ಯಾಟ್ ಬೇಸಿಸ್ ಯು ಆರ್ ಡೂಯಿಂಗ್ ದ ಎಸ್ಟಿಮೇಷನ್ ಆಫ್ ದ ನೆಕ್ಸ್ಟ್ ಇಯರ್. ಅದಕ್ಕೆ ಈ ಕಾಸ್ಟ್ ಶೀಟ್ ನಾವು ಮಾಡಲೇಬೇಕು. ಇಲ್ಲಿ ಪರ್ ಯೂನಿಟ್ ಮಾಡ್ತಾ ಇದ್ದೀವಿ, ನಂತರ ಟೋಟಲ್ ಕಾಸ್ಟ್ ಬೇಸು ಮಾಡ್ತಾ ಇದ್ದೀವಿ. ಓಕೆ, ನೋಡಿರಿ ಅಲ್ಲೇನು ಕೊಟ್ಟಿದ್ರು ಅದೇ ಡಾಟಾ ತೊಗೊಂಡು ನಾವು ರೆಡಿ ಮಾಡಿದ್ದೀವಿ. ಇದರಲ್ಲಿ ಏನು ಡಿಫಿಕಲ್ಟೀಸ್ ಇಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ನಾನು ಭಾಳ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ 30,000 1000 ಯೂನಿಟ್ಸ್ ಡಿವೈಡ್ ಮಾಡಿ ನಾವೇನು ಮಾಡಿದ್ದೀವಿ, ಕಾಸ್ಟ್ ಪರ್ ಯೂನಿಟ್ ಕಂಡು ಹಿಡಿದಿದ್ದೀವಿ. ಅದೇ ರೀತಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ 2,90,000, 3,20,000 ಬಂತು. ನಂತರ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 60,000, 4 ಯೂನಿಟ್ 60 ಬಂತು. ಮೆಟೀರಿಯಲ್ ಕನ್ಸ್ಯೂಮ್ಡ್ ಇಸ್ 2,60,000, 2,60 ರೂಪೀಸ್. ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ನಂತರ ಪ್ರೈಮ್ ಕಾಸ್ಟ್ ಬಂತು, ಪರ್ ಯೂನಿಟ್ 420 ಬಂದಿದೆ. ದೆನ್ ಇಲ್ಲಿದೆ ನೋಡಿ ಮಜಾ, ಫ್ಯಾಕ್ಟ್ರಿ ಓವರ್ಹೆಡ್. ಫ್ಯಾಕ್ಟ್ರಿ ಓವರ್ಹೆಡ್ ಏನು ಹೇಳಿದಾರೆ, ಫ್ಯಾಕ್ಟ್ರಿ ಓವರ್ಹೆಡ್ 60% ವೇರಿಯಬಲ್, 60% ವೇರಿಯಬಲ್, ರಿಮೈನಿಂಗ್ ಇಸ್ ಫಿಕ್ಸ್ಡ್. ಟೋಟಲ್ ಎಷ್ಟಿದೆ ಕ್ಯಾಲ್ಕುಲೇಟರ್ ತಗೊಳ್ರಿ, 70,000 ಇಂಟು 60% ಮಾಡ್ರಿ, 42,000. 60% ವೇರಿಯಬಲ್ ಇದೆ, 42,000 ಇಸ್ ವೇರಿಯಬಲ್. ರಿಮೈನಿಂಗ್ ಏನು ಮೈನಸ್ 70,000 ಮಾಡಿದ್ರಿ ಅಂತಂದ್ರೆ 28,000 ಇಸ್ ಫಿಕ್ಸ್ಡ್. ಅವ್ರು ಹೇಳಿದ್ದಾರೆ, ನೀವು ತಿಳ್ಕೊಬೇಕು, ಫ್ಯಾಕ್ಟ್ರಿ ಓವರ್ಹೆಡ್ 60% ಆಫ್ ವೇರಿಯಬಲ್ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು, 60% ವೇರಿಯಬಲ್ ಆಗಿದೆ, 40% ಫಿಕ್ಸ್ಡ್ ಆಗಿದೆ ಅಂತ ಅದರ ಅರ್ಥ. ಅದೇ ರೀತಿ ನಾ ಏನು ಮಾಡಿದೆ, ಇಲ್ಲಿ ಫಿಕ್ಸ್ಡ್ 48,000, ವೇರಿಯಬಲ್ 42,000. ಇಲ್ಲಿ ನೀವು ಬರೀಬಹುದು
60% ವೇರಿಯಬಲ್ ಅಂತಲೂ ಬರೀಬಹುದು. ಓಕೆ, ನಂತರ ವರ್ಕ್ ಕಾಸ್ಟ್ ಬಂತು. ದೆನ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಏನು ಹೇಳಿದ್ದಾರೆ, ಫಿಕ್ಸ್ಡ್ ಅಂತ ಹೇಳಿದ್ದಾರೆ, ಅದನ್ನು 30,000 ನಾವಿಲ್ಲಿ ತೊಗೊಂಡಿದ್ದೀವಿ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂತು. ನಂತರ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್, ಇದ್ರ ಮೇಲೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ, ಸೆಲ್ಲಿಂಗ್ ಓವರ್ಹೆಡ್ 30% ವೇರಿಯಬಲ್. ಸೆಲ್ಲಿಂಗ್ ಓವರ್ಹೆಡ್ 30% ವೇರಿಯಬಲ್. ಸೆಲ್ಲಿಂಗ್ ಓವರ್ಹೆಡ್ ಎಷ್ಟಿದೆ, 48,000 ಇದೆ. ಇಂಟು 30% ಮಾಡಿದ್ರಿ ಅಂತಂದ್ರೆ 14,400, 14,400 ಇಸ್ ವೇರಿಯಬಲ್. ರಿಮೈನಿಂಗ್ ಮೈನಸ್ 48,000 ಮಾಡಿದಿರಿ, ರಿಮೈನಿಂಗ್ 33,600 ಇಸ್ ಫಿಕ್ಸ್ಡ್. ಸೊ ಈ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಫಿಕ್ಸ್ಡ್ ಬೇರೆ ವೇರಿಯಬಲ್ ಬೇರೆ ಕಾಸ್ಟನ್ನು ನೀವು ಬರೀಬೇಕು. ಇದು ಯಾಕೆ ಬರೀಬೇಕು ಅನ್ನೋದನ್ನು ಇದನ್ನು ಬರೆದ್ರಿ ಅಂತಂದ್ರೆ ನೀವು ನೆಕ್ಸ್ಟ್ ಇಯರ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದನ್ನು ಇದೇ ರೀತಿ ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗ್ತವೆ. ನೀವು ಡೈರೆಕ್ಟ್ಲಿ ಫ್ಯಾಕ್ಟ್ರಿ ಓವರ್ಹೆಡ್ 70,000 ಹಾಕಿಬಿಟ್ರಿ ಅಂತಂದ್ರೆ ನಿಮ್ಮ ಮಾರ್ಕ್ಸ್ ಕಳಿಸ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ. ಓಕೆ, ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ದೀನಿ. ಸೊ ಸೇಲ್ಸ್ ಬಗ್ಗೆ ಏನು ಕೊಟ್ಟಿಲ್ಲ, ಜಸ್ಟ್ ನಾವು ಟೋಟಲ್ ಕಾಸ್ಟ್ ಅಷ್ಟೇ ಕಂಡುಹಿಡಿದಿದೆ. ಟೋಟಲ್ ಕಾಸ್ಟನ್ನು ಕಂಡುಹಿಡಿದ್ವಿ. ಪರ್ ಯೂನಿಟ್ ಈಸ್ 568, ಟೋಟಲ್ ಕಾಸ್ಟ್ ಈಸ್ 5,68,000. ಸೊ ಇದು ಬೇಸ್ ಇಟ್ಕೊಂಡು ಈಗ ನಾವೇನು ಮಾಡಬೇಕಾಗತ್ತೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ 2016 ಫಾರ್ 3,000 ಯೂನಿಟ್ಸ್. ಅದನ್ನು ಯಾವ ರೀತಿ ಮಾಡಬೇಕಂತ ನಾನು ಹೇಳ್ತೀನಿ. ಓಕೆ, ಇಲ್ಲ ವರ್ಕಿಂಗ್ ನೋಟು ಮಾಡ್ಬೋದು ನೀವು. ನಾನು ಡೈರೆಕ್ಟೇ ಮಾಡಿದ್ದೀನಿ. ವರ್ಕಿಂಗ್ ನೋಟ್ ಮಾಡೋ ಬದಲು ನಾನು ಡೈರೆಕ್ಟ್ ಇದರಲ್ಲೇ ಮಾಡಿದ್ದೀನಿ. ಅದನ್ನ ಯಾವ ರೀತಿ ಅಂತ ನಾನು ಎಕ್ಸ್ಪ್ಲೇಷನ್ ಮಾಡ್ತೀನಿ. ನೀವು ಬೇಕಾದರೆ ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ಹೆಡ್ ಕಂಡುಹಿಡಿಯಲಿಕ್ಕೆ, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಕಂಡುಹಿಡಿಯಲಿಕ್ಕೆ, ಫಿಕ್ಸ್ ಸೆಲ್ಲಿಂಗ್ ಓವರ್ಹೆಡ್ ಕಂಡುಹಿಡಿಯಲಿಕ್ಕೆ ನೀವು ಸಪ್ರೇಟ್ ವರ್ಕಿಂಗ್ ನೋಟ್ಸ್ನು ಮಾಡ್ಬೋದು. ಅಷ್ಟು ಡಿಫಿಕಲ್ಟಿ ಇಲ್ಲ ಅಂತ ತಿಳ್ಕೊಂಡು ನಾನು ಡೈರೆಕ್ಟ್ಲಿನೇ ಮಾಡಿದ್ದೀನಿ. ಓಕೆ, ಮಟೀರಿಯಲ್ ಕನ್ಸ್ಯೂಮ್ಡ್, ಮಟೀರಿಯಲ್ ಬಗ್ಗೆ ಏನು ಹೇಳೇ ಇಲ್ಲ ಅವರು, ಕೆಳಗಡೆ ಏನು ಹೇಳೇ ಇಲ್ಲ. 1,000 ನಾವು ಮಟೀರಿಯಲ್ ಕನ್ಸಂಪ್ಷನ್ ಏನು ಮಾಡಿದ್ದೀವಲ್ಲ, ಮಟೀರಿಯಲ್ ಕನ್ಸಂಪ್ಷನ್ ಏನಿತ್ತಲ್ಲ 260 ರೂಪೀಸ್ ಪರ್ ಯೂನಿಟ್. 260 ರೂಪೀಸ್ ಪರ್ ಯೂನಿಟ್ ಎಲ್ಲಿದೆಯಪ್ಪ ಇದು ಮಟೀರಿಯಲ್ ಕನ್ಸಂಪ್ಷನ್ನು? ನೋಡ್ರಿ ಇಲ್ಲಿ ನೋಡ್ರಿ, ಮಟೀರಿಯಲ್ ಕನ್ಸ್ಯೂಮ್ಡ್ ನಾವೇನು ಮಾಡಿದ್ವಿ, ಅಡ್ಜಸ್ಟ್ಮೆಂಟ್ ಎಲ್ಲ ಬಿಟ್ವಿ. ರಾ ಮಟೀರಿಯಲ್ ಕ್ಲೋಸಿಂಗ್ ಅದನ್ನು ಬಿಟ್ಟು ಡೈರೆಕ್ಟ್ ಮಟೀರಿಯಲ್ ಕನ್ಸಂಪ್ಷನ್ ಕಾಸ್ಟ್ ಎಷ್ಟಿತ್ತು ಅದನ್ನೇ ನಾವು ನೆಕ್ಸ್ಟ್ ಎಸ್ಟಿಮೇಷನ್ಗೆ ಬೇಸ್ ಅಂತ ಇಟ್ಕೊಂಡಿದ್ದೀವಿ. 260 ರೂಪೀಸ್ ಇದೆ, ಅದನ್ನು ಇಲ್ಲಿ ತೊಗೊಂಡಿದ್ದೀವಿ ನೋಡಿ. 260 into 3,000 units. 260 into 3,000 units. 7,80,000. In bracket also you can write 3,000 units into rupees 260 per unit. Okay. Next adjustment. Direct wages are expected to decline by 10%. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕಾಸ್ಟ್ ಪರ್ ಯೂನಿಟ್ ಕಂಡು ಹಿಡಿಲಾರದೆ ಡೈರೆಕ್ಟ್ಲಿ 10% ನಿಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೇ ಈ ರೀತಿ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ನಲ್ಲಿ. ಏನಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ನೀವೇನು ಮಾಡಿಬಿಡ್ತೀರಿ, ಡೈರೆಕ್ಟ್ ವೇಜಸ್ 1,50,000 ಕೊಟ್ಟಿದ್ದಾರೆ. ಏನು ಹೇಳ ಅಂತೇಳಗ ಡೈರೆಕ್ಟ್ ವೇಜಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಡೆಕ್ಲೈನ್ ಬೈ 10%. ನೀವೇನು ಮಾಡಿಬಿಡ್ತೀರಿ, 1,50,000 ಇಂಟು 10% ಮೈನಸ್ ಮಾಡಿದ್ರೆ ಏನು ಬರುತ್ತೆ, 1,50,000 ಮೈನಸ್ 15,000 ಮಾಡಿರ್ತೀರಿ. ಮಾಡಿ 1,35,000 ನೀವು ಕಾಸ್ಟ್ ಹಚ್ಚಿಬಿಡ್ತೀರಿ. ಎಲ್ಲಿ? ಇಲ್ಲಿ. ಸೊ ದಟ್ ಈಸ್ ಟೋಟಲಿ ರಾಂಗ್. ದಟ್ ಈಸ್ ಅ ರಾಂಗ್ ಪ್ರೊಸೀಜರ್. ಸೊ ಡೈರೆಕ್ಟ್ ವೇಜಸ್ ಈಸ್ ಅ ವೇರಿಯಬಲ್ ಕಾಸ್ಟ್. ನೀವು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಕತ್ರಿ ಅಂತಂದ್ರೆ ಅಷ್ಟು ಜಾಸ್ತಿ. ಈ ಮಟೀರಿಯಲ್ ಯಾವ ರೀತಿ 1,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಎಷ್ಟು ರಾ ಮಟೀರಿಯಲ್ ಬೇಕು, 3,000 ಮಾಡುವಾಗ ಅಷ್ಟೇ ಬೇಕಂತಿಲ್ಲ, ಹೆಚ್ಚು ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ನೀವು 100 ಪೆನ್ ರೆಡಿ ಮಾಡ್ತಿರ್ತೀರಿ, ರಿಫಿಲ್ 100 ತಂದಿರ್ತೀರಿ. 1000 ಮಾಡುವಾಗ 100 ರಿಫಿಲ್ನಾಗ ನೀವು 1000 ಪೆನ್ ರೆಡಿ ಮಾಡೋಕ್ಕಾಗತ್ತಾ? ಆಗಲ್ಲ. ಅದೇ ರೀತಿ ಡೈರೆಕ್ಟ್ ವೇಜಸ್ಸು ಏನಾಗುತ್ತೆ, ಇಟ್ಸ್ ಅ ವೇರಿಯಬಲ್ ಕಾಸ್ಟ್, ಅದು ಚೇಂಜ್ ಆಕೋತಾ ಹೋಗ್ತೈತೆ. ಓಕೆ, ಅದಕ್ಕೆ ಏನು ಮಾಡಿದ್ವಿ ನಾವು, ಪರ್ ಯೂನಿಟ್ ಕಾಸ್ಟನ್ನು ತೆಗೆದುಕೊಂಡ್ವಿ. ಲಾಸ್ಟ್ ಇಯರ್ ಪರ್ ಯೂನಿಟ್ ಕಾಸ್ಟ್ ಎಷ್ಟಿತ್ತು, 150 ಇತ್ತು. ಆ 150ಯಲ್ಲಿ 10% ರಿಡ್ಯೂಸ್ ಮಾಡಿದ್ವಿ. 3,000 ಯೂನಿಟ್ಸ್ 150 ಲಾಸ್ಟ್ ಇಯರ್ ಇತ್ತು, ಮೈನಸ್ 10% ರಿಡ್ಯೂಸ್ ಮಾಡಿದ್ವಿ. ಎದ್ರದ್ದು 150. ಸೊ ಆ ರೀತಿ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ದು ಪ್ರಾಬ್ಲಮು ಕರೆಕ್ಟ್ ಆಗತ್ತೆ. ನಾವಿಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಇಟ್ ಮಾಡಬೇಕಾಗಿತ್ತು ಅಂತಂದ್ರೆ ಬೇಸ್ ಯಾವಾಗಲೂ ಪರ್ ಯೂನಿಟ್ ಕಾಸ್ಟನ್ನು ತೆಗೆದುಕೊಳ್ಬೇಕು. ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಆ ರೀತಿ ಮಾಡಿದ್ರೆ ಪ್ರಾಬ್ಲಮ್ಮು ಕರೆಕ್ಟಾಗಿ ಬರುತ್ತೆ. ಸೊ ನಾವೇನು ಮಾಡಿದ್ವಿ,
3000 ಯೂನಿಟ್ಸ್ 150 ಮೈನಸ್ 10% ಆಫ್ 150 ಮಾಡಿದ್ರಿ ಅಂತಂದ್ರೆ ಪರ್ ಯೂನಿಟ್ ಕಾಸ್ಟ್ ಬರುತ್ತೆ, ಎಷ್ಟು ಬರುತ್ತೆ? 135 ಬರುತ್ತೆ. 135 ಇಂಟು 3000 ಮಾಡಿದಿರಿ ಅಂತಂದ್ರೆ 3000 ಇಂಟು 135 4,55,000. ಓಕೆ, ಇದು ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ನಂತರ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಸ್ ಆಲ್ಸೋ ವೇರಿಯಬಲ್ ಕಾಸ್ಟ್. ಅದ್ರ ಬಗ್ಗೆ ಅವ್ರೇನು ಹೇಳೇ ಇಲ್ಲ, ಅದು ಆಸ್ ಇಟ್ ಈಸ್ ಅಷ್ಟೇ ಇರುತ್ತೆ ಅಂತ ನಾವು ತಿಳ್ಕೊಂಡು ಏನು ಮಾಡ್ತೀವಿ, 1000 ಕ್ವಾಂಟಿಟಿ ಇದ್ದಾಗ ಪರ್ ಯೂನಿಟ್ 10 ರೂಪೀಸ್ ಇತ್ತು, ಈಗ 3000 ಇದೆ. ಸೊ 3000 ಇಂಟು ರುಪೀಸ್ 10, 3000 ಇಂಟು ರುಪೀಸ್ 10 ಮಾಡಿದೀವಿ ಅಂತಂದ್ರೆ 30,000 ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕಾಸ್ಟ್ ಬರುತ್ತೆ. ಇಲ್ಲಿ ನೀವು ಬ್ರಾಕೆಟ್ನಲ್ಲಿ ಬರೀಬಹುದು 3000 ಯೂನಿಟ್ಸ್ ಇಂಟು ರುಪೀಸ್ 10 ಈಕ್ವಲ್ ಟು 30,000. ಸೊ ಇದು ಮಟೀರಿಯಲ್ ಕನ್ಸ್ಯೂಮ್ಡ್ ಯಾವ ರೀತಿ ಬಂತು ಅಂತ ಹೇಳಿದೆ. ನಂತರ ಡೈರೆಕ್ಟ್ ವೇಜಸ್ ಯಾವ ರೀತಿ ಬಂತು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನು ಯಾವ ರೀತಿ ಎಂಟ್ರಿ ಮಾಡಿದೀವಿ ಅಂತ ನಾವು ತಿಳ್ಕೊಂಡ್ವಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂತರ ಪ್ರೈಮ್ ಕಾಸ್ಟ್ ಬಂತು 12,15,000. ನಂತರ 405 ಇಸ್ ದ ಪರ್ ಯೂನಿಟ್ ಕಾಸ್ಟ್. ಈಗ ಫ್ಯಾಕ್ಟ್ರಿ ಓವರ್ಹೆಡ್ ಏನು ಹೇಳಿದ್ದಾರೆ ನೋಡ್ರಿ. ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ಹೆಡ್ ವುಡ್ ಗೋ ಅಪ್ ಬೈ 4,900. ಗೋ ಅಪ್ ಮೊದಲು ಎಷ್ಟಿತ್ತು? ಮೊದಲು 28,000 ಇತ್ತು, ಈಗ 4,900 ಗೋ ಅಪ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ, 4,900 ಪ್ಲಸ್ 28,000 32,900. ತಿಳಿತಾ? ಫಿಕ್ಸ್ಡ್ ಓವರ್ಹೆಡ್ ಬಗ್ಗೆ ಅಷ್ಟೇ ಹೇಳಿದಾರೆ ಅಂತಂದ್ರೆ ನಾವು ಮೊದಲು ಫಿಕ್ಸ್ಡ್ ಓವರ್ಹೆಡ್ 28,000 ಇತ್ತು, ನಂತರ ಪ್ಲಸ್ 4,900 ಮಾಡಿದ್ವಿ, 32,900 ಇದಕ್ಕೆ ಡಿವೈಡೆಡ್ ಬೈ 3,000 ಮಾಡಿ ಪರ್ ಯೂನಿಟ್ ಕಾಸ್ಟ್ ನಾವಿಲ್ಲಿ ಹಾಕಿದ್ವಿ. ನಂತರ ವೇರಿಯಬಲ್ ಬಗ್ಗೆ ಏನು ಹೇಳೇ ಇಲ್ಲ. ನಂತರ ಹೆಂಗ್ ಮಾಡೋದು? ಓಕೆ, ಜಸ್ಟ್ ಸಿ ದ ಇಲ್ಲಿ ನೋಡ್ರಿ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಈಸ್ 42 ರೂಪೀಸ್. ನಮ್ಮ ಹಳೆ ಕಾಸ್ಟ್ ನಲ್ಲಿ ನೋಡಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಈಸ್ 42 ರೂಪೀಸ್. ಅದನ್ನ ನಾವು ಈ ನೆಕ್ಸ್ಟ್ ಎಸ್ಟಿಮೇಷನ್ ನಲ್ಲಿ 3000 ಯೂನಿಟ್ಗೆ ಎಷ್ಟು ಆಗ್ತೈತೆ ಅಂತ ಮಾಡಿದ್ದೀವಿ. ಸೊ ವೇರಿಯಬಲ್ 3000 ಯೂನಿಟ್ಸ್ ಇಂಟು ರುಪೀಸ್ 42, ದಟ್ ಈಸ್ 1,26,000. ಸೊ ಟೋಟಲ್ 1,58,900 ಪರ್ ಯೂನಿಟ್ 42 ರೂಪೀಸ್. ಫಿಕ್ಸ್ಡ್ 28 4,900 ಆ್ಯಡ್ ಮಾಡಿದ್ವಿ, ವೇರಿಯಬಲ್ ಆಸ್ ಇಟ್ ಇಸ್ ಅಂತ ಹೇಳಿದ್ದಾರೆ. ಸೊ ಪರ್ ಯೂನಿಟ್ ನಾವು ಕಂಡು ಹಿಡಿದಿದ್ವಿ, ಅದನ್ನ ಇಲ್ಲಿ 3000 ಯೂನಿಟ್ಸ್ ನಾವು ಆ್ಯಡ್ ಮಾಡಿ ಇಲ್ಲಿ ಹಾಕಿದ್ದೀವಿ. ಸೊ ಟೋಟಲ್ 42 ರೂಪೀಸ್. ವರ್ಕ್ ಕಾಸ್ಟ್ ಎಷ್ಟು ಬಂತ್ರಿ? 13,70,900 ಪರ್ ಯೂನಿಟ್ 4,57,090.96. ನಂತರ ವರ್ಕ್ ಕಾಸ್ಟ್ ಆದಮೇಲೆ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ವಿಲ್ ರೈಸ್ ಬೈ 20%. ಅದು ಫಿಕ್ಸ್ಡ್ ಇತ್ತು, 30,000 ಇತ್ತು, ಅದ್ರ ಮೇಲೆ 20% ಎಡಿಷನ್ ಮಾಡ್ರಿ ಅಂತ ಹೇಳಿದ್ದಾರೆ. 30,000 ಪ್ಲಸ್ 20% ಪ್ಲಸ್ 20%, ಸೊ 36,000. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿನೂ ಮಾಡ್ಬೋದು. 30,000 ಪ್ಲಸ್ 20% ಹೊಡೆದ್ರಿ ಅಂತಂದ್ರೆ 36,000 ಬರುತ್ತೆ. ಡಿವೈಡೆಡ್ ಬೈ 3,000 ಯೂನಿಟ್ ಮಾಡಿದ್ರಿ ಅಂತಂದ್ರೆ 12 ರೂಪೀಸ್ ಪರ್ ಯೂನಿಟ್ ಬರುತ್ತೆ. ಭಾಳ ಸಿಂಪಲ್ ಅಡ್ಜಸ್ಟ್ಮೆಂಟ್. ನಂತರ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬಂತು, ದಟ್ ಇಸ್ 469 ಪ್ಲಸ್ 96. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಏನು ಹೇಳಿದಾರಪ್ಪ ಅದ್ರ ಬಗ್ಗೆ? ಫಿಕ್ಸ್ ಸೆಲ್ಲಿಂಗ್ ಓವರ್ಹೆಡ್ ವಿಲ್ ರೈಸ್ ಬೈ 25% ಆ್ಯಂಡ್ ವೇರಿಯಬಲ್ ರಿಮೈನಿಂಗ್ ಸೇಮ್. ಕರೆಕ್ಟಾ? ಫಿಕ್ಸ್ಡ್ ಏನಾಗ್ತಾ ಇದೆ 25% ರೈಸ್ ಆಗ್ತಾ ಇದೆ. ವೇರಿಯಬಲ್ ಬಗ್ಗೆ ಏನು ಹೇಳಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನು? ಇಟ್ಸ್ ರಿಮೈನಿಂಗ್ ಸೇಮ್ ಪರ್ ಯೂನಿಟ್. 3,000 ಯೂನಿಟ್ಸ್ ಎಷ್ಟಾಗತ್ತೆ ಅಂತ ನಾವು ಹಳೆ ಕಾಸ್ಟ್ ಶೀಟ್ ಪರ್ ಯೂನಿಟ್ ಕಾಸ್ಟ್ ಎಷ್ಟಿದೆ 14 ರೂಪೀಸ್ 40 ಪೈಸೆ ಇದೆ, ಅದನ್ನೇ ನಾವು ಕ್ಯಾಲ್ಕುಲೇಷನ್ ಇಂಟು 3,000 ಮಾಡ್ತೀವಿ, ಅದನ್ನ 43,200 ಇಲ್ಲಿ ಹಚ್ಚಿದೀವಿ. ಸೊ ಇಲ್ಲೇನು ಹೇಳಿದಾನೆ? 25%. ಮೊದಲು ಎಷ್ಟಿತ್ತು ಫಿಕ್ಸ್ಡ್ ನೋಡಿ, ಫಿಕ್ಸ್ಡ್ ಎಷ್ಟಿದೆ 33,600 ಇದೆ, ಇದರದ 25% 33,600 ಇಂಟು 25%. ಓಕೆ, ಅದನ್ನ ಆ ರೀತಿ ಮಾಡಿದ್ವಿ. ಇಲ್ಲಿ 14 ರೂಪೀಸ್ 40 ಪೈಸೆ ಏನಿದೆ ವೇರಿಯಬಲ್ ಕಾಸ್ಟ್ ಇದೆ, ಅದನ್ನ ಯಾವ ರೀತಿ ಮಾಡಿದೀವಿ ಅಂತ ನಾನು ಇಲ್ಲಿ ತೋರಿಸ್ತೇನೆ ನೋಡಿ. 33,600 ಪ್ಲಸ್ 25%, 33,600 ಪ್ಲಸ್ 25%, ಇಟ್ ಈಸ್ 42,000.
ನಂತರ ವೇರಿಯಬಲ್ 3000 ಯೂನಿಟ್ಸ್ ಇಂಟು 14.4 43,200 ಟೋಟಲ್ ಈಸ್ 85,200. ಸೊ ಇದ್ರದ್ದು ಯೂನಿಟ್ ಕಾಸ್ಟ್ ನಾವು ಇಲ್ಲಿ ಹಚ್ಚಿದ್ದೀವಿ. ಈ ಯೂನಿಟ್ ಕಾಸ್ಟ್ ಇದನ್ನ ಆ್ಯಡ್ ಮಾಡಿದ್ರಿ, ಟೋಟಲ್ ಕಾಸ್ಟ್ ಎಷ್ಟು ಬಂತು 14,95,100. per unit is 4,98,026. ಹೋಪ್ ಯು ಆರ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಇದನ್ನು ನೀವು ಮೇನ್ ಮಾಡಬೇಕಾಗಿತ್ತು. ಇವೆಲ್ಲ ಅಡ್ಜಸ್ಟ್ಮೆಂಟ್ ಏನು ಮಾಡೋಗಿರ್ತಾವಲ್ಲ, ಇದನ್ನು ನೀವು ಕರೆಕ್ಟ್ ಮಾಡಿದಿರಿ ಅಂತಂದ್ರೆ 15 ಮಾರ್ಕ್ಸ್ ನಿಮಗೆ ಪಕ್ಕಾ ನಿಮ್ಮ ಜೇಬಿಗೆ ಬಿದ್ದೇ ಬೀಳ್ತವೆ. ಇದರಲ್ಲಿ ನಿಮಗೆ ಯಾವುದಾದ್ರೂ ಪಾಯಿಂಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಇದು BCom 2017ರಲ್ಲಿ ಬಂದಿದ್ದು. ರಾ ಮಟೀರಿಯಲ್ ಪರ್ಚೇಸ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್, ಪ್ರೊಡಕ್ಟಿವ್ ವೇಜಸ್. ನಂತರ ವರ್ಕ್ಸ್ ಓವರ್ 20% ಆಫ್ ಪ್ರೊಡಕ್ಟಿವ್ ವೇಜಸ್, ಆಫೀಸ್ ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್ 5% ಆಫ್ ವರ್ಕ್ ಕಾಸ್ಟ್, opening stock of finished goods 50,000, closing stock of finished goods 60,000. The company is receiving the order from customer. The costing department estimates that the material required would cost rupees 48,000 and wages would cost rupees 30,000. The tender is to be made at profit of 25% on the selling price. ಮೊದಲು ಓಲ್ಡ್ ಕಾಸ್ಟ್ ಶೀಟ್ ಯಾವ್ಗೆ ಸಂಬಂಧಪಟ್ಟಂತಹ ಡಾಟಾವನ್ನು ಇಲ್ಲಿ ಕೊಟ್ಟಿದ್ದಾರೆ. ಆನ್ ದ್ಯಾಟ್ ಬೇಸಿಸ್ ವಿ ಹ್ಯಾವ್ ಟು ಪ್ರಿಪೇರ್ ಅ ಟೆಂಡರ್ ಪ್ರೈಸ್. ನಾವು ಕೊಟೇಶನ್ ಹಾಕಬೇಕಾಗಿದೆ ಅಥವಾ ಬೇರೆದು ಕಂಪ್ನಿಗೆ ಕೊಟೇಶನ್ ಕೊಡಬೇಕಾಗಿದೆ. ಹಳೆ ಕಾಸ್ಟ್ ಶೀಟನ್ನು ರೆಫರ್ ಮಾಡಿ ನಾವು ಈಗ ಟೆಂಡರ್ ಪ್ರೈಸನ್ನು ಕಂಡುಹಿಡಿಬೇಕಾಗಿದೆ. ಟೆಂಡರ್ ಪ್ರೈಸ್ ಕಂಡುಹಿಡಿಬೇಕಾಗಿತ್ತು ಅಂತಂದರೆ ಏನೇನು ಚೇಂಜಸ್ ಆಗ್ತಾವಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಏನೇನು ಅಡ್ಜಸ್ಟ್ಮೆಂಟ್ ಇದೆ? ಮಟೀರಿಯಲ್ ರಿಕ್ವೈರ್ಡ್ ವುಡ್ ಕಾಸ್ಟ್ 48,000 ಮಟೀರಿಯಲ್ ಬೇಕು. ನಂತರ ವೇಜಸ್ಸು 30,000 ಇರುತ್ತೆ. ಉಳಿದು ನೀವೇನು ಅಡ್ಜಸ್ಟ್ಮೆಂಟ್ ಮಾಡಬೇಕು? ವರ್ಕ್ ಕಾಸ್ಟ್ ಹೆಂಗೆ ಕಂಡುಹಿಡಿಬೇಕು, ಆಫೀಸ್ ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್ ಯಾವ ರೀತಿ ಕಂಡುಹಿಡಿಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆನ್ ದಿಸ್ ಬೇಸಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟೆಂಡರ್ ಪ್ರೈಸ್. ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತೇನೆ. ಓಕೆ, ಓಲ್ಡ್ ಕಾಸ್ಟ್ ಶೀಟ್ ರೆಡಿ ಮಾಡಿರಿ. ರೆಡಿ ಯಾವ ರೀತಿ ಮಾಡಿದ್ರಿ? ಓಪನಿಂಗ್ ರಾ ಮಟೀರಿಯಲ್ ಬಂತು, ದೆನ್ ಪರ್ಚೇಸ್ ಮಾಡಿದ್ರಿ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರಿ, ದೆನ್ ಮಟೀರಿಯಲ್ ಕನ್ಸ್ಯೂಮ್ಡ್, ದೆನ್ ಡೈರೆಕ್ಟ್ ವೇಜಸ್ ಅನ್ನು ಕೊಟ್ಟಿದ್ರಲ್ಲಿ ಡೈರೆಕ್ಟ್ ಪ್ರಾಡಕ್ಟ್ ವೇಜಸ್ ಅಥವಾ ಡೈರೆಕ್ಟ್ ವೇಜಸ್ ಅಂದರೆ 3,90,000 ಅದನ್ನು ಕೊಟ್ಟಿದ್ರು. ಪ್ರೈಮ್ ಕಾಸ್ಟ್ ಕಂಡು ಹಿಡಿದ್ರಿ. ದೆನ್ ಫ್ಯಾಕ್ಟ್ರಿ ಓವರ್ಹೆಡ್ ಬಗ್ಗೆ ಏನು ಹೇಳಿದ್ರು? ವರ್ಕ್ ಓವರ್ಹೆಡ್ ಆರ್ ಫ್ಯಾಕ್ಟ್ರಿ ಓವರ್ಹೆಡ್ 20% ಆನ್ ಪ್ರೊಡಕ್ಟಿವ್ ವೇಜಸ್. ಈ ಡೈರೆಕ್ಟ್ ವೇಜಸ್ ಪ್ರಾಡಕ್ಟ್ ವೇಜಸ್ ಮೇಲೆ 20% ಅಂತ ಹೇಳಿದ್ದಾರೆ. 3,90,000 ಇಂಟು 20% ಮಾಡಿದ್ರಿ ಅಂತ 78,000 ಬರುತ್ತೆ. ದೆನ್ ವರ್ಕ್ ಕಾಸ್ಟ್ ಬಂತು. ನಂತರ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಮಾಡಿದ್ರಿ. ಆಫೀಸ್ ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ? ಆಫೀಸ್ ಆ್ಯಂಡ್ ಜನರಲ್ ಎಕ್ಸ್ಪೆನ್ಸ್ 5% ಆಫ್ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಎಷ್ಟು ಬಂದಿದ್ದೀರಿ? ವರ್ಕ್ ಕಾಸ್ಟ್ ಈಸ್ 10,38,000. ಅದ್ರದ್ದು 5% 51,900. ಸೊ 10,89,900. ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 50,000 ಇದೆ. ದೆನ್ ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್. ನಂತರ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 60,000 ಮಾಡಿದ್ರಿ. ದೆನ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ 10,79,900. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಟೋಟಲ್ ಕಾಸ್ಟ್ ಎಷ್ಟಾಯಿತು? 10,79,900 ಆಯಿತು. ಇನ್ನು ಬೇಸ್ಡ್ ಆನ್ ದಿಸ್ ಓಲ್ಡ್ ಕಾಸ್ಟ್ ಶೀಟ್ ನೀವು ಟೆಂಡರ್ ಪ್ರೈಸ್ ಕಂಡುಹಿಡಿಬೇಕು. ಟೆಂಡರ್ ಪ್ರೈಸ್ ಕಂಡುಹಿಡಿಬೇಕು. ಟೆಂಡರ್ ಅಂತಂದರೆ ನಾವು ಒಂದು ಏನಾದರೂ ಟೆಂಡರ್ ಹಾಕ್ತಾ ಇದ್ವಿ ಅಥವಾ ನಾವು ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡಿ ಒಂದು ಕೊಟೇಶನ್ ಹಾಕ್ತಾ ಇದ್ವಿ, ಇಷ್ಟು ನಮ್ದು ಕಾಸ್ಟ್ ಆಗುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್, ಈಗ ಯಾರಿಗಾದರೂ 100 ಪೆನ್ ಬೇಕಾಗಿದ್ದಾವೆ ಅಂತ ಹೇಳಿರಿ. 100 ಪೆನ್ ಬೇಕಾಗಿದ್ದಾವೆ. ಅವ್ರೇನು ಹೇಳಿದ್ದಾರೆ? ಟೆಂಡರ್ ಪ್ರೈಸ್ ಕಳಿಸ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಹಳಿ ಓಲ್ಡ್ಸ್ ಕಾಸ್ಟ್ ಶೀಟನ್ನು ರೆಫರ್ ಮಾಡಿ ಒಂದು ಪೆನ್ ಕಾಸ್ಟ್ ಟೆಂಡರ್ ಪ್ರೈಸ್ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿದು ಅವರಿಗೆ ಕಳಿಸ್ತೀವಿ. ಯಾವ ರೀತಿ ಮಾಡಬೇಕು ನೋಡ್ರಿ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಟೆಂಡರ್ ಪ್ರೈಸ್. ಇದನ್ನು ಕಾಸ್ಟ್ ಶೀಟನ್ನು ರೆಡಿ ಮಾಡ್ಬೇಕು ನೀವು. ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಮಟೀರಿಯಲ್ 48,000 ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ 30,000 ಕೊಟ್ಟಿದ್ದಾರೆ. ಟೋಟಲ್ ಎಷ್ಟಾಯಿತು? 78,000 ಆಯಿತು. ಸೊ ಫ್ಯಾಕ್ಟ್ರಿ ಓವರ್ಹೆಡ್ ಬಗ್ಗೆ ಏನು ಕೊಟ್ಟಿಲ್ಲ ಅಂತಂದರೆ ನಾವು ಲಾಸ್ಟ್ ಇಯರ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅದನ್ನೇ ನಾವು ಈಗ ಟೆಂಡರ್ ಪ್ರೈಸ್ ಕಂಡುಹಿಡಿಯಲಿಕ್ಕೂ ಕ್ಯಾಲ್ಕುಲೇಷನ್ ಅದೇ ರೀತಿನೇ ಮಾಡಿದ್ವಿ. ಅಲ್ಲೇನು ಹೇಳಿದ್ರು? 20% ಆನ್ ವೇಜಸ್ ಇಸ್ ಅ ಫ್ಯಾಕ್ಟ್ರಿ ಓವರ್ಹೆಡ್ ಅಂತ ಹೇಳಿದ್ರು. ಅದೇ ರೀತಿ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ನಂತರ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಇಸ್ ಆಲ್ಸೋ 5% ಆನ್ ವರ್ಕ್ ಕಾಸ್ಟ್ ಅಂತ ಹೇಳಿದ್ರು. ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇದರಲ್ಲಿ ಏನು ಇಲ್ಲೇ ಇಲ್ಲ. ಓಕೆ,
ಹಳೆದನ್ನು ನೋಡಿ ಹೊಸ ಟೆಂಡರ್ ಪ್ರೈಸನ್ನು ರೆಡಿ ಮಾಡ್ತಾ ಇದ್ದೀವಿ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇಸ್ 88,200. ದೆನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನೋಡಿಸ್ ಏನೂ ಇಲ್ಲ. ಕಾಸ್ಟ್ ಆಫ್ ಸೇಲ್ಸ್ ಇಸ್ 88,200. ಸೊ ಇಲ್ಲಿ ಪ್ರಾಫಿಟ್ ಯಾವ ರೀತಿ ಹೇಳಿದ್ದಾರೆ ನೋಡ್ರಿ. ಪ್ರಾಫಿಟ್ 20% ಆನ್ ದ ಸೆಲ್ಲಿಂಗ್ ಪ್ರೈಸ್. ಪ್ರಾಫಿಟ್ ಈಸ್ 25% ಆನ್ ಸೆಲ್ಲಿಂಗ್ ಪ್ರೈಸ್. ನನ್ನ ಅರ್ಲಿಯರ್ ಸೆಷನ್ನಲ್ಲಿ ನಾನು ಈ ರೀತಿ ಕೊಟ್ಟಿದ್ರು ಅಂತಂದರೆ ಯಾವ ರೀತಿ ಕಂಡುಹಿಡಿಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಸೇಲ್ಸನ್ನು ಕೊಟ್ಟಿಲ್ಲ, ಆದರೆ ಪರ್ಸೆಂಟೇಜ್ ಏನು ಮಾಡಿದ್ದಾರೆ, ಸೇಲ್ಸ್ ಮೇಲೆ ಮಾಡಿದ್ದಾರೆ. ಅದಕ್ಕೆ ನಾವೇನು ಮಾಡ್ತೀವಿ, 25/75 ಮಾಡಿ ಪ್ರಾಫಿಟನ್ನು ಕಂಡುಹಿಡಿತೀವಿ. ಇದು ಯಾವ ರೀತಿಯಪ್ಪ ಅಂತಂದರೆ 100 ರೂಪೀಸ್ ಸೇಲ್ಸ್ ಇತ್ತು ಅಂತಂದ್ರೆ -25, ಟೋಟಲ್ ಕಾಸ್ಟ್ ಇಸ್ 75. 75 ರೂಪೀಸ್ ಕಾಸ್ಟ್ ಇತ್ತು ಅಂತಂದ್ರೆ ಪ್ರಾಫಿಟ್ ಎಷ್ಟಿರುತ್ತೆ, 25 ಇರುತ್ತೆ. ಹಾಗಾದರೆ ಟೋಟಲ್ ಕಾಸ್ಟ್ ಎಷ್ಟಿದೆ ಇಲ್ಲಿ, 88,200 ಇದೆ. ಪ್ರಾಫಿಟ್ ಎಷ್ಟು ಅಂತ ನಾವು ಕಂಡು ಹಿಡಿದೀವಿ ಅಂತಂದ್ರೆ 29,400 ಇಸ್ ದ ಪ್ರಾಫಿಟ್. ಸೊ ದಿಸ್ ಇಸ್ ದ ಟೆಂಡರ್ ಪ್ರೈಸ್. 1,17,600 ಇಸ್ ದ ಟೆಂಡರ್ ಪ್ರೈಸ್ ಫಾರ್ ಗಿವಿಂಗ್ ದ ಕೊಟೇಶನ್ ಫಾರ್ ಕಂಪನಿ. ಈ ರೀತಿ ನೀವು ಟೆಂಡರ್ ಪ್ರೈಸನ್ನು ಕಂಡು ಹಿಡಿಬೇಕು. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ you are understanding what explanation is given by me regarding the 15 marks problems and 5 marks problems. ನಿಮಗೆ ಏನೇ ಡೌಟ್ ಇದ್ರೂ ಸಹಿತ ನೀವು ಯೂಟ್ಯೂಬ್ನಲ್ಲಿನೂ ಕಮೆಂಟ್ಸ್ ಮಾಡ್ಬೋದು. ಇಲ್ಲ ಅಂತಂದರೆ ನನ್ನ ನಂಬರು ಮತ್ತು ಇಮೇಲ್ ಐಡಿಯನ್ನು ನನ್ನ ಫಸ್ಟ್ ಲೈನ್ನಲ್ಲೇ ಕೊಟ್ಟಿದ್ದೀನಿ, ಅದಕ್ಕೂ ನೀವು ಮೆಸೇಜ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಪಾಯಿಂಟ್ ತಿಳಿಲ್ಲ ಅಂದರೆ, if you are not understand any point in solving the problems, you can contact me. Thank you very much.